ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಃ ಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೂ ಕೂಡ ನಮಸ್ಕಾರಗಳು. ಕೃಷ್ಣ ಪರಮಾತ್ಮ ದೇವಕಿಯ ಗರ್ಭದ ಒಳಗೆ ಬಂದು ನೆಲೆ ನಿಂತಾಗ ಚತುರ್ಮುಖ ಬ್ರಹ್ಮದೇವರು ಏನು ಪ್ರಾರ್ಥನೆಯನ್ನು ಮಾಡಿದ್ದಾರೆ, ಆ ಪ್ರಾರ್ಥನೆಯ ಗುಚ್ಛದಲ್ಲಿ ಒಂದಾದಂತಹ ಆರಂಭದ ಪದ್ಯವಾಗಿರುವಂತಹ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಎನ್ನುವ ಮಂತ್ರವನ್ನು ಶ್ರೀಮದ್ ಆಚಾರ್ಯರ ತಾತ್ಪರ್ಯದ ಹಿನ್ನೆಲೆಯಲ್ಲಿ ಯಥಾಶಕ್ತಿಯಾಗಿ ನೋಡುವ. ಭೂಮಿ ಭಾರವಾಗಿರುವಂತಹ ಸಂದರ್ಭ, ಅಂತಹ ಸಂದರ್ಭದಲ್ಲಿ ಭೂಮಿ ಗೋರೂಪವನ್ನು ಪಡೆದು ಚತುರ್ಮುಖ ಬ್ರಹ್ಮನನ್ನು ಪ್ರಾರ್ಥನೆ ಮಾಡಿಕೊಳ್ತಾಳೆ. ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಚತುರ್ಮುಖ ಬ್ರಹ್ಮದೇವರು ದೇವತೆಗಳನ್ನೆಲ್ಲ ಕರೆದುಕೊಂಡು ಕ್ಷೀರಸಾಗರಕ್ಕೆ ಹೋಗಿ ಪುರುಷ ಸೂಕ್ತದಿಂದ ಪ್ರಾರ್ಥನೆ ಮಾಡಿಕೊಳ್ತಾರಂತೆ. ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೆ ಸಮಾಹಿತ ಅಂತ ಭಾಗವತ ಹೇಳುತ್ತದೆ. ಪುರುಷ ಸೂಕ್ತದಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡುವ ಮೂಲಕ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ನೀನು ಅವತಾರ ಮಾಡಬೇಕು, ಭೂಮಿಯ ಭಾರವನ್ನು ಪರಿಹಾರ ಮಾಡಬೇಕು ಅಂತ. ಈ ಪ್ರಾರ್ಥನೆಯ ಮೇರೆಗೆ, ಚತುರ್ಮುಖ ಬ್ರಹ್ಮನ ಪ್ರಾರ್ಥನೆಯ ಮೇರೆಗೆ, ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಸರ್ವೋತ್ತಮನಾದಂಥ ಭಗವಂತ ದೇವಕಿಯ ಗರ್ಭದಲ್ಲಿ ಬಂದು ಇಳಿತಾನೆ. ದೇವಕಿಯ ಗರ್ಭದಲ್ಲಿ ಬಂದು ಇಳಿದಾಗ ಬ್ರಹ್ಮಾದಿ ದೇವತೆಗಳು ಇನ್ನೇನು ಅವತಾರ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ಬ್ರಹ್ಮದೇವರು ಬಂದು, ಅದೇ ರೀತಿಯಾಗಿ ಉಳಿದ ದೇವತೆಗಳು ಕೂಡ ಬಂದಿದ್ದಾರಂತೆ, ರುದ್ರದೇವರೂ ಕೂಡ ಜೊತೆಯಲ್ಲಿ ಇದ್ದಾರಂತೆ. ಹೀಗೆ ಬಂದು ಆ ಗರ್ಭದಲ್ಲಿ ಇರುವಂತಹ ಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾರೆ. ಆ ಪದ್ಯದಲ್ಲಿ, ಆ ಶ್ಲೋಕದಲ್ಲಿ 8 ಬಾರಿ ಸತ್ಯ 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 ಅಂತ ಪ್ರಯೋಗವನ್ನು ಮಾಡಿದ್ದಾರೆ ಚತುರ್ಮುಖ ಬ್ರಹ್ಮದೇವರು. ಇಂತಹ ಮತ್ತೆ ಮತ್ತೆ ಈ ಸತ್ಯ ಶಬ್ದದ ಆವೃತ್ತಿಯಾಗಿದೆ. ಇಲ್ಲಿರುವಂತಹ ಪ್ರತಿಯೊಂದು ಶಬ್ದಗಳಿಗೂ ಕೂಡ ಮಧ್ವಾಚಾರ್ಯರು ತಾವು ಭಾಗವತ ತಾತ್ಪರ್ಯದಲ್ಲಿ ಅರ್ಥವನ್ನು ಹೇಳುತ್ತಾರೆ. ಇದಕ್ಕೆ ಈ ರೀತಿಯಾಗಿ ಅರ್ಥ ಅಂತ ತುಂಬ ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ. ಒಂದು ದೃಷ್ಟಿಯಿಂದ ನೋಡುವುದು ಅಂತ ಇದ್ದರೆ, ಚತುರ್ಮುಖ ಬ್ರಹ್ಮದೇವರ ಪದವಿಗೆ ಬರುವವರು ವಾಯುದೇವರು. ವಾಯುದೇವರ ಅವತಾರಭೂತರು ಯಾರು ಅಂತಂದರೆ ಶ್ರೀಮದಾಚಾರ್ಯರು. ಹಾಗಾಗಿ ಚತುರ್ಮುಖ ಬ್ರಹ್ಮನ ಮಾತಿಗೆ ಭಾವಿಬ್ರಹ್ಮನ ವ್ಯಾಖ್ಯಾನ ಇದಾಗಿದೆ ಅಂತ. ಹಾಗಾಗಿ ಅತ್ಯಂತ ಅಧಿಕೃತವಾದಂತಹ ವ್ಯಾಖ್ಯಾನ ಇದು ಅಂತ ನಾವು ತಿಳಿಯಬಹುದು. ಆರಂಭದಲ್ಲಿ ಹೇಳ್ತಾ ಇದ್ದಾರೆ, ಇನ್ನೊಮ್ಮೆ ಆ ಪದ್ಯವನ್ನು ನೋಡುವುದು ಅಂತ ಇದ್ದರೆ, ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಅಂತ ಪ್ರಾರ್ಥನೆ. ಏನು ಈ ಶಬ್ದಗಳ ಅರ್ಥ ಏನು ಅಂತ ನಾವು ಯಥಾಶಕ್ತಿಯಾಗಿ ನೋಡುವ. ಆರಂಭದಲ್ಲಿರುವಂಥದ್ದು ಸತ್ಯವ್ರತಂ ಅಂತ. ಏನಿದರ ಅರ್ಥ? ಮಧ್ವಾಚಾರ್ಯರು ಹೇಳ್ತಾರೆ, ಸಶ್ಶಬ್ದ ಉತ್ತಮಂ ಬ್ರೂಯಾತ್ ಆನಂದಂ ತೀತಿವೈವದೇತ್ ಏತಿ ಜ್ಞಾನಂ ಸಮುದ್ದಿಷ್ಟಂ ಪೂರ್ಣಾನಂದ ದೃಶಿಸ್ತತಃ ಸತ್ಯಶಬ್ದೋದಿತ ತಾದೃಕ್ ರೂಪಂ ನಿತ್ಯಂ ಯತೋ ಹರೇಃ ಸತ್ಯವ್ರತಸ್ತತೋ ವಿಷ್ಣು. ದೇವರು ಸತ್ಯವ್ರತ ಯಾಕೆ ಅಂತ ಕೇಳಿದರೆ, ಅಲ್ಲಿ ಸತ್ಯ ಎನ್ನುವಲ್ಲಿ ಬಿಡಿಸಿಕೊಳ್ಳಬೇಕು ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಸತ್ ತಿ ಯ ಇದು 3 ಇದೆ ಅಂತ. ಏನಪ್ಪ
ಮೂರು ಸೇರಿಸಿದರೆ ಏನು ಅರ್ಥ ಬರ್ತದೆ ಅಂತಂದರೆ ಒಂದೊಂದಕ್ಕೂ ಮಧ್ವಾಚಾರ್ಯರು ಅರ್ಥ ಹೇಳ್ತಾರೆ. ಸತ್ ಅಂತುಂಟಲ್ವ, ಹೌದು. ಸಚ್ಛಬ್ದ ಉತ್ತಮಂ ಬ್ರೂಯಾತ್. ಸತ್ ಅಂತಂದರೆ ಅತ್ಯಂತ ಉತ್ತಮ ಅಂತ ಅರ್ಥ, ಅತ್ಯಂತ ಉತ್ಕೃಷ್ಟವಾದದ್ದು ಅಂತ ಅರ್ಥ. ಆನಂತರ ಸತ್ ಶಬ್ದಕ್ಕೆ ದೋಷರಹಿತ ಎನ್ನುವ ಅರ್ಥವನ್ನು ಮಾಡಲಿಕ್ಕಾಗ್ತದೆ. ಹಾಗಾಗಿ ಅತ್ಯಂತ ಉತ್ಕೃಷ್ಟವಾದದ್ದು, ಅತ್ಯಂತ ಉತ್ತಮವಾದದ್ದು. ಅದೇ ರೀತಿಯಾಗಿ ಸತ್ ಅಂತಂದರೆ ನಿರ್ದುಷ್ಟ, ಯಾವುದೇ ರೀತಿಯಾದಂತಹ ದೋಷ ಇಲ್ಲದೇ ಇದ್ದದ್ದು ಅಂತ. ಇನ್ನೊಂದು ಏನಿದೆ, ತೀ ಅಂತ ಇದೆ. ಏನದರ ಅರ್ಥ ಅಂತಂದರೆ ಆನಂದಂ ತೀತಿವೈ ವದೇತ್ ಅಂತ. ತೀ ಅಂತಂದರೆ ಆನಂದ ಅಂತ ಅರ್ಥ. ಆನಂದರ ಯಾ ಅಂತ ಉಂಟಲ್ವ, ಸತ್ ತಿ ಕೂಡಿಸು ಯಾ, ಯಾ ಅಂತ ಉಂಟಲ್ವ ಅಂತಂದರೆ ಏತಿ ಜ್ಞಾನಂ ಸಮುದ್ದಿಷ್ಟಂ. ಯಾ ಅಂತಂದರೆ ಅದು ಜ್ಞಾನವನ್ನು ಹೇಳುವಂತಹ ಶಬ್ದ ಅಂತ. ಹಾಗಾಗಿ ಒಟ್ಟಿಗೆ ಸೇರಿದರೆ ಏನಾಯಿತು ಅಂತಂದರೆ ಸತ್ ಅಂತಂದರೆ ದೋಷರಹಿತವಾದ ಅಥವಾ ಅತ್ಯಂತ ಉತ್ಕೃಷ್ಟವಾದಂತಹ, ತಿ ಅಂತಂದರೆ ಆನಂದ, ಯಾ ಅಂತಂದರೆ ಜ್ಞಾನ. ಇದು ಮೂರೂ ಕೂಡ ಯಾರಲ್ಲಿ ಇದೆಯೋ, ಈ ಮೂರೂ ಕೂಡ ಯಾರ ರೂಪವೋ ಅವನು ನಿಜವಾಗಿ ಸತ್ಯವ್ರತ ಅಂತ. ಇಂತಹ ತಾದೃಗ್ ರೂಪಂ, ಇಂತಹ ರೂಪ ಅಂದರೆ ಪರಮಾತ್ಮನ ರೂಪ ಎಂಥದ್ದು ಅಂತಂದರೆ ದೋಷರಹಿತವಾದ ಅತ್ಯುತ್ಕೃಷ್ಟವಾದಂತಹ ಜ್ಞಾನಾನಂದಗಳೇ ರೂಪವಾಗಿ ಉಳ್ಳದ್ದು. ಹಾಗಾಗಿ ನಾವು ದೇವರನ್ನು ಏನು ಅಂತ ಉಪಾಸನೆ ಮಾಡಬೇಕು ಅಂತಂದರೆ ದೋಷರಹಿತವಾದಂತಹ ಅತ್ಯುತ್ಕೃಷ್ಟವಾದಂತಹ ಜ್ಞಾನಾನಂದ ರೂಪ. ಸಾಮಾನ್ಯವಾಗಿ ಗರ್ಭದಲ್ಲಿ ಮಗು ಕೂತಿದೆ ಅಂತಾದರೆ ಮಗು ಎಲ್ಲ ರೀತಿಯ ದುಃಖವನ್ನು ಕೂಡ ಅನುಭವಿಸ್ತದೆ. ಶಾಸ್ತ್ರ ಹೇಳುವಂತೆ ಗರ್ಭದಲ್ಲಿರುವುದು ಅಂತಂದರೆ ಒಂದು ರೀತಿಯ ನರಕವೇ. ನರಕ ಯಾತನೆಗಳನ್ನೆಲ್ಲ ಅಲ್ಲಿ ಅನುಭವಿಸಬೇಕು. ಹಾಗಾಗಿ ಸಾಮಾನ್ಯವಾಗಿ ಕೃಷ್ಣನು ಗರ್ಭದಲ್ಲಿ ಬಂದಿದ್ದಾನೆ, ವಸುದೇವ ದೇವಕಿಯರ ಮಗನಾಗಿ ಬಂದದ್ದು ಅಂತ ಹೇಳಿ ನಾವು ತಿಳ್ಕೊಳ್ಳುವಂತಹ ಅವಕಾಶ ಇದೆ. ಅದಕ್ಕೆ ಹುಟ್ಟುವ ಮೊದಲೇ, ಅವತಾರ ಮಾಡುವ ಮೊದಲೇ ಬ್ರಹ್ಮದೇವರು ಸತ್ಯಲೋಕ ಸ್ವಾಮಿಯವನು, ಅವನ ನಾಲಿಗೆಯಲ್ಲಿ ಯಾವತ್ತೂ ಕೂಡ ಸುಳ್ಳು ಬರುವ ಸಾಧ್ಯತೆಯೇ ಇಲ್ಲ. ಭಾಗವತದಲ್ಲಿ ಹಿಂದೆ ಹೇಳಿದ್ದುಂಟು, ಚತುರ್ಮುಖ ಬ್ರಹ್ಮದೇವರು ನನ್ನ ಇಂದ್ರಿಯಗಳು ಯಾವತ್ತೂ ಕೂಡ ಪರಮಾತ್ಮನಿಂದ ದೂರ ಆಗುವಂಥದ್ದಲ್ಲ ಅಂತ. ಇಂತಹ ದೋಷರಹಿತನಾದಂತಹ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಅವನ ರೂಪ ಎಂಥದ್ದು ಅಂತಂದರೆ ನಿರ್ದುಷ್ಟ ಜ್ಞಾನಾನಂದ ರೂಪ. ಪೂರ್ಣ ಅತ್ಯುತ್ಕೃಷ್ಟವಾದಂತಹ ಜ್ಞಾನಾನಂದ ರೂಪ ಯಾರದ್ದು ಅಂತಂದರೆ ಅದು ಕೃಷ್ಣ ಪರಮಾತ್ಮನದ್ದು. ಹಾಗಾಗಿ ಗರ್ಭದಲ್ಲಿ ಕೃಷ್ಣ ಇದ್ದಾನೆ ಅಂತ ಹೇಳಿದಾಗ ನಾವು ಲೋಕದ ಮಗುವಿನಂತೆ ಎನ್ನುವುದಾಗಿ ಯೋಚನೆ ಮಾಡಬಾರ್ದು. ಏನು ಅಂತ ಯೋಚನೆ ಮಾಡಬೇಕು? ಚತುರ್ಮುಖ ಬ್ರಹ್ಮದೇವರೇನು ಹೇಳಿಕೊಟ್ಟಿದ್ದಾನೆ ಹಾಗೆಯೇ ಯೋಚನೆ ಮಾಡಬೇಕು. ಅವನೇನು ಹೇಳಿಕೊಟ್ಟ? ನಿರ್ದುಷ್ಟ ಜ್ಞಾನಾನಂದ ರೂಪ. ಹೀಗೆ ವ್ರತಂ ಅಂತಂದರೆ ಹಾಗೆ ಇರುವವನು. ಗರ್ಭದಲ್ಲಿ ಇರುವಾಗಲೂ ಹೊರಗೆ ಬಂದ ಮೇಲೂ ಯಾವತ್ತೂ ಕೂಡ ಅನಾದಿ ಅನಂತ ನಿತ್ಯಂ ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ತಾದೃಗ್ರೂಪಂ ನಿತ್ಯಂ ಯಥೋಹರೇಹೇ ಅಂತ. ಯಾವತ್ತೂ ಇದೇ ರೀತಿಯಾಗಿ ಇರ್ತಾನೆ. ಕೇವಲ ಕೃಷ್ಣ ರೂಪದಲ್ಲಿ ಮಾತ್ರ ಅಲ್ಲ, ಕೃಷ್ಣ ಗರ್ಭದಲ್ಲಿ ಬಂದಾಗ ಕೂತಾಗ ಮಾತ್ರ ಅಲ್ಲ, ಯಾವತ್ತು ಅನಾದಿ ಕಾಲದಿಂದ ಅನಂತ ಕಾಲದ ತನಕವೂ ಕೂಡ ಭಗವಂತ ಯಾವ ರೀತಿಯಾಗಿ ಇರ್ತಾನೆ ಅಂತಂದರೆ ನಿರ್ದುಷ್ಟ ಜ್ಞಾನಾನಂದ ರೂಪನಾಗಿ ಇರ್ತಾನೆ. ನಾವು ಕೃಷ್ಣನನ್ನು ಉಪಾಸನೆ ಮಾಡಬೇಕಾದದ್ದು ಹೀಗೆ, ನಿರ್ದುಷ್ಟ ಜ್ಞಾನಾನಂದ ರೂಪ. ಇಡೀ ಭಾಗವತದಲ್ಲಿ ಬಂತಹ ಕಥೆಗಳಿಗೆ ಒಂದು ದೃಷ್ಟಿಯಿಂದ ನಿರ್ಣಯ ಕೊಟ್ಟ ಹಾಗೆ, ಯಾವ ಕಥೆಗಳಲ್ಲಿಯೂ ಕೂಡ ನೀವು ದೋಷವನ್ನು ಹುಡುಕಬೇಡಿ, ಯಾವ ಕಥೆಗಳಲ್ಲಿಯೂ ಕೂಡ ಭಗವಂತ ಮೋಸ ಮಾಡಿದ ಅಂತ ಹೇಳಬೇಡಿ, ಸುಳ್ಳು ಹೇಳಿದ ಅಂತ ಹೇಳಬೇಡಿ, ಹಾಗೆ ಅರ್ಥ ಮಾಡಿಕೊಳ್ಳಬೇಡಿ. ಯಾಕೆ? ಅವನ ರೂಪವೇ ನಿರ್ದುಷ್ಟ ಜ್ಞಾನಾನಂದ ರೂಪ. ಹಾಗೆ ಆಚಾರ್ಯರು ಹೇಳ್ತಾ ಇದ್ದಾರೆ. ತುಂಬ ಇದನ್ನು ಬಿಡಿಸ್ತಾ ಹೋದರೆ ಎಷ್ಟೂ ಆಳದ ಕೇಳಲಿಕ್ಕಾಗ್ತದೆ. ವ್ರತ ಅಂತಂದರೆ ಒಂದು ದೀಕ್ಷೆಯಿಂದ ದೀಕ್ಷೆ. ಪರಮಾತ್ಮನಿಗೂ ದೀಕ್ಷೆ ಉಂಟು ಅಂತಂದರೆ ಹೌದು, ರಾಮರೂಪದಲ್ಲಿ ರಾಮಚಂದ್ರ ಹೇಳಿದ್ದುಂಟು. ಏನು ಹೇಳಿದ್ದಾನೆ ಅಂತಂದರೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ ಅಂತ. ನನ್ನದು ವ್ರತ ಉಂಟಪ್ಪ. ವಿಭೀಷಣ ಶತ್ರುಪಕ್ಷದಿಂದ ಬಂದಾಗ ಅವರೆಲ್ಲ ಬೇಡ, ತುಂಬ ಮಂದಿ ಬೇಡ ಅಂತ ಹೇಳ್ತಾರೆ. ಬೇಡಪ್ಪ, ಅವನು ಶತ್ರುಪಕ್ಷದಿಂದ ಬಂದಿದ್ದಾನೆ, ಹಾಗಾಗಿ ಸೇರಿಸಿಕೊಳ್ಳುವುದು ಬಹಳ ಕಷ್ಟ, ನಮಗೆ ಅಪಾಯ ಅಂತ.
ಹನುಮಂತನ ಹತ್ರ ರಾಮಚಂದ್ರ ಕೇಳ್ತಾನೆ, ಅವನ ಅಭಿಪ್ರಾಯವನ್ನು ಸ್ವೀಕಾರ ಮಾಡುತ್ತಾನೆ. ಖಂಡಿತವಾಗಿಯೂ ಸ್ವೀಕಾರ ಮಾಡಬಹುದು ಅಂತ. ರಾಮಚಂದ್ರ ಹೇಳುವ ಮಾತು, ನಾನು ಯಾರು ನನಗೆ ಶರಣಾಗ್ತಾರೆ ಅವರಿಗೆಲ್ಲರಿಗೂ ಕೂಡ ಅಭಯವನ್ನು ಕೊಡ್ತೇನೆ ಅಂತ. ಇದು ರಾಮಚಂದ್ರನ ದೀಕ್ಷೆಯಂತೆ, ಭಗವಂತನ ದೀಕ್ಷೆ. ಇದು ಕೃಷ್ಣನಿಗೂ ಸರಿಯೇ. ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಹಾಗಾಗಿ ಕೃಷ್ಣನು ಯಾರೆಲ್ಲ ಆಪತ್ತಿಗೆ ಒಳಗಾಗಿದ್ದಾರೋ ಅವರಿಗೆಲ್ಲ ರಕ್ಷಣೆಯನ್ನು ಕೊಟ್ಟವ. ಆ ಕಾರಣದಿಂದ ಅವನ ವ್ರತ ಸತ್ಯ. ಅರ್ಜುನನ ಹತ್ರ ಹೇಳಿಸ್ತಾನಲ್ವ, ಅರ್ಜುನ ಪ್ರತಿಜ್ಞೆ ಮಾಡು, ನಮೇ ಭಕ್ತ ಪ್ರಣಶ್ಯತಿ ಅಂತ, ಯಾವತ್ತೂ ನನ್ನ ಭಕ್ತ ಹಾಳಾಗುವುದಿಲ್ಲ ಅಂತ ನೀನು ಹೇಳು. ಹಾಗೆಯೇ ಅವನು ಏನು ಮಾತು ಕೊಟ್ಟಿದ್ದಾನೆ, ನಾನು ಭಕ್ತರನ್ನು ಉದ್ಧಾರ ಮಾಡ್ತೇನೆ, ಭಕ್ತರು ಹಾಳಾಗದಂತೆ ನೋಡಿಕೊಳ್ಳುತ್ತೇನೆ ಅಂತ, ಅದನ್ನು ಅವನು ಉಳಿಸಿಕೊಳ್ಳುವವ. ಆ ಕಾರಣದಿಂದ ಸತ್ಯವ್ರತಂ. ಆ ನಂತರದಲ್ಲಿ ಇರುವಂತಹ ಶಬ್ದ ಸತ್ಯಪರಂ. ಮತ್ತೆ ಎಂಥ ದೇವರು ಅಂತಂದರೆ, ನಮಗೆ ಹೀಗೆ ಗೊತ್ತಾಯ್ತು ದೇವರು ಜ್ಞಾನಾನಂದ ರೂಪ ಅಂತ. ಅದು ಹೇಗುಂಟು ಜ್ಞಾನಾನಂದದ ರೂಪ? ನಮಗೆ ಆ ರೂಪಗಳೇ ಗೊತ್ತಿಲ್ಲ. ನಮ್ಮ ಕಣ್ಣಿಗೆ ಕಾಣುವಂಥದ್ದು ಹೊರಗಿನ ಪ್ರಪಂಚ, ಮಣ್ಣು, ನೀರು, ಬೆಂಕಿ, ಗಾಳಿಯನ್ನು ಮತ್ತು ಆಕಾಶವನ್ನು ಅನುಭವಿಸ್ತೇನೆ. ಈ ಮೂರನ್ನು ಕಾಣುತ್ತೇವೆ. ನೀವು ಹೇಳ್ತಾ ಇದ್ದೀರಿ ದೇವರು ಎಂಥವನು ಅಂತಂದರೆ ಜ್ಞಾನಾನಂದ ರೂಪ ಅಂತ ಹೇಳ್ತಾ ಇದ್ದೀರಿ. ಅದನ್ನೆಲ್ಲಿ ಹೋಗಿ ಹುಡುಕುವುದು, ಹೇಗಿದ್ದಾನೆ ಅಂತ? ಅದಕ್ಕೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಮೊದಲು ಇದು ದೇವರಲ್ಲ ಅಂತ ಮೊದಲಿಗೆ ಅರ್ಥ ಮಾಡಿಕೊ, ಆ ನಂತರ ದೇವರು ಯಾರು ಅಂತ ಹುಡುಕೋಣ. ಯಾವುದು ದೇವರು ಅಲ್ಲ ಅಂತಂದರೆ ಅವನು ಸತ್ಯಪರಂ. ಸತ್ ಅಂತಂದರೆ ಯಾವುದು ಹೇಳ್ತಾ ಇದ್ದಾರೆ, ಸತ್ ಭೂತತ್ರಯ ಮುಚ್ಯತೆ ಅಂತ. ಅಲ್ಲಿಯೂ ಕೂಡ ಸತ್ಯಪರಂ ಅಂತ ಇದೆ. ಸತ್ ಅಂತಂದರೆ ಯಾವುದು? ಭೂತತ್ರಯ. ಯಾವುದು? ಮಣ್ಣು, ನೀರು, ಬೆಂಕಿ. ಇದನ್ನು ಸತ್ ಅಂತ ಕರೀತಾ ಇದ್ದಾರೆ. ಇನ್ನೇನುಂಟು? ತ್ಯಂ ತದನ್ಯತ್ ಸಮುದ್ದಿಷ್ಟಂ. ಅದಕ್ಕಿಂತ ಬೇರೆಯಾದದ್ದು ಮಣ್ಣು, ನೀರು, ಬೆಂಕಿ ಇವುಗಳಿಗಿಂತ ಭಿನ್ನವಾದದ್ದು ಯಾವುದು ಹೇಳಿ? ಗಾಳಿ ಮತ್ತು ಆಕಾಶ. ಆಚಾರ್ಯರು ಹೇಳ್ತಾರೆ, ತತ್ಪರತ್ವಾತು ತತ್ಪರಃ ಅಂತ. ಕೃಷ್ಣ ದೇವರು ಎಂಥವನು ಅಂತಂದರೆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಈ ಐದಕ್ಕಿಂತಲೂ ಕೂಡ ಭಿನ್ನ, ಜಗದ್ವಿಲಕ್ಷಣ. ದೇವರು ಎಂಥವನು ಅಂತಂದರೆ ಜಗತ್ತಿಗಿಂತ ಭಿನ್ನ, ಜಗತ್ತೇ ದೇವರಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ ಎನ್ನುವಂತಹ ಉಪನಿಷತ್ತಿಗೆ ತಪ್ಪು ಅರ್ಥವನ್ನು ಮಾಡಬೇಡಿ. ಮತ್ತೇನು ಅಂತಂದರೆ ಅವನು ಜಗತ್ತಿಗಿಂತ ವಿಲಕ್ಷಣನಾಗಿ ಇದ್ದಾನೆ, ಜಗತ್ತೇ ಅವ ಅಲ್ಲ. ಹಾಗಾಗಿ ದೇವರಿಗೂ ಜಡಕ್ಕೂ, ಈಶನಿಗೂ ಜಡಕ್ಕೂ ಭೇದ ಇದೆ. ಜಗತ್ತು ಬೇರೆ, ಅದೇ ರೀತಿಯಾಗಿ ಈಶ ಬೇರೆ. ಇದನ್ನೆಲ್ಲ ಹೇಳುವಂತಹ ಮಾತುಗಳು ಇವು ಸತ್ಯಪರಂ. ಪರಮಾತ್ಮ ಸಾಮಾನ್ಯವಾಗಿ ಗರ್ಭದಲ್ಲಿ ಮಗು ಇದೆ ಅಂತಂದರೆ ಪಾಂಚಭೌತಿಕವಾದಂತಹ ಶರೀರದಿಂದಲೇ ಇರುತ್ತದೆ. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶಗಳಿಂದ ಏನು ಉತ್ಪಾದನೆಗೊಳ್ಳುತ್ತದೆ ಅಂತಹ ಶರೀರವೇ ಅಲ್ಲಿಯೂ ಇರಬೇಕಲ್ವ. ಆದರೆ ಗರ್ಭದಲ್ಲಿರುವಾಗ ಕೃಷ್ಣನನ್ನು ಚತುರ್ಮುಖ ಬ್ರಹ್ಮ ಹೇಳ್ತಾ ಇದ್ದಾನೆ, ಸತ್ಯಪರಂ. ಅಲ್ಲಯ್ಯ, ನೀನು ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶಕ್ಕಿಂತ ಬೇರೆ. ಹಾಗಾಗಿ ಇಲ್ಲಿಯ ಮಗು ತಾಯಿ ಉಸಿರಾಡಿದ ಗಾಳಿಯನ್ನೋ, ತಾಯಿ ಕುಡಿದ ನೀರನ್ನೋ ಇತ್ಯಾದಿಗಳನ್ನೆಲ್ಲ ಬಳಸಿಕೊಂಡು ಮಗು ಬದುಕಬೇಕಾಗ್ತದೆ. ಕೃಷ್ಣನು ಹಾಗೆಯೇ ದೇವಕ್ಕೆ ಕುಡಿದ ನೀರನ್ನು, ಅವಳು ತಿಂದ ಆಹಾರವನ್ನು, ಅವಳ ಗಾಳಿಯನ್ನು ಉಪಯೋಗಿಸಿಕೊಂಡು ಬದುಕ್ತಾ ಇದ್ದಾನೆಯೋ ಕೇಳಿದರೆ ಇಲ್ಲ. ಅವನು ಸತ್ಯಪರಂ. ಅವನಿಗೆ ಇಂತಹ ಶರೀರವೇ ಇಲ್ಲ. ಹಾಗಿರುವಾಗ ಅವನಿಗೆ ಇಲ್ಲಿಯ ಗಾಳಿ, ಇಲ್ಲಿಯ ಮಣ್ಣು, ಇಲ್ಲಿಯ ನೀರು ಯಾಕೆ ಬೇಕು? ಆ ಕಾರಣದಿಂದ ನಾವು ದೇವರನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಏನು ಅಂತಂದರೆ ಪರಮಾತ್ಮ ಅಪರಾಕೃತ ಗಾತ್ರ. ಅಂತೂ ಪಾಂಚಭೌತಿಕಗಳ ಸಂಪರ್ಕ ದೇವರಿಗಿಲ್ಲ. ಅವನ ಶರೀರ ನಮ್ಮಂತೆ ಬೆವರು ಇಳಿಯುವ, ವಾಸನೆ ಹೊಡೆಯುವ, ಒಂದಲ್ಲ ಒಂದು ದಿವಸ ನಮ್ಮಂತೆ ನಾಶ ಆಗುವ ಶರೀರ ದೇವರಿಗಿಲ್ಲ. ಹಾಗಾಗಿ ದೇವರನ್ನು ಮೊದಲಿಗೆ ಏನು ಅಂತ ತಿಳ್ಕೊಳ್ಬೇಕು ಅಂತಂದರೆ ಜಗತ್ತಿಗಿಂತ ವಿಲಕ್ಷಣ ಅಂತ ತಿಳ್ಕೊ. ನಾನು ಏನನ್ನು ನೋಡ್ತಾ ಇದ್ದೇನೆಯೋ ಅದು ದೇವರಲ್ಲ, ಮತ್ತು ಅದು ಜಡವಾದದ್ದು. ದೇವರು ಹೇಗಿದ್ದಾನೆ ಅಂತಂದರೆ ಅದಕ್ಕಿಂತ ವಿಲಕ್ಷಣನಾಗಿ ಇದ್ದಾನೆ. ಆ ವಿಲಕ್ಷಣ ಹೇಗೆ ಅಂತ ಆರಂಭದ ಮಾತು ಹೇಳ್ತಾ ಉಂಟು, ಸತ್ಯವ್ರತಂ. ಮೊದಲಿಗಿಷ್ಟು ತಿಳ್ಕೊಳ್ಳೋಣ. ಭಗವಂತ ಜ್ಞಾನಾನಂದಮಯ,
ಭಗವಂತ ಜ್ಞಾನಾನಂದಮಯ, ಭಗವಂತ ಜ್ಞಾನಾನಂದಮಯ ಅಂತ ತಿಳ್ಕೊಳ್ಳೋಣ. ತೋರಿಸುವುದು ಅದು ಅವನಿಗೆ ಬಿಟ್ಟದ್ದು. ನಮ್ಮ ಅನುಭವಕ್ಕೆ ಬರುವಂತೆ ಮಾಡಬೇಕಾದವನು ಯಾರು ಅಂತಂದರೆ ಅದು ದೇವರು, ಅವನಿಗೆ ಕಾಣಬೇಕು. ನನ್ನ ಜ್ಞಾನಾನಂದ ರೂಪವನ್ನು ಈ ಭಕ್ತನಿಗೆ ತೋರಿಸಬೇಕು ಅಂತ ಅವನಿಗೆ ಯಾವತ್ತು ಕಾಣಿಸುತ್ತೋ ಅವತ್ತು ನಮಗದು ಕಾಣುತ್ತದೆ. ಅದಕ್ಕೋಸ್ಕರ ನಾವು ನಿರಂತರ ಪ್ರಯತ್ನವನ್ನು ಪಡ್ತಾ ಇರಬೇಕು. ಹಾಗಾಗಿ ಹೇಳ್ತಾ ಇದ್ದಾರೆ ಸತ್ಯಪರಂ, ದೇವರು ಎಂಥವನು? ಚತುರ್ಮುಖ ಬ್ರಹ್ಮ ಹೇಳಿದ ಸತ್ಯಪರಂ, ದೇವರನ್ನೇನು ಅಂತ ಅನುಸಂಧಾನ ಮಾಡಬೇಕು. ಪಂಚಭೂತಗಳ ಸಂಪರ್ಕ ಇಲ್ಲದವ ಅಂತ ಯೋಚನೆ ಮಾಡಿ, ಜಗದ್ವಿಲಕ್ಷಣ ಅಂತ ಯೋಚನೆ ಮಾಡಿ, ಜಗತ್ತಿಗಿಂತ ಭಿನ್ನ ಎನ್ನುವುದನ್ನು ಅನುಸಂಧಾನ ಮಾಡಿ ಅಂತ. ಆ ನಂತರ ಹೇಳ್ತಾ ಇದ್ದಾರೆ ತ್ರಿಸತ್ಯಂ, ದೇವರು ಎಂಥವನು ಅಂತಂದರೆ ತ್ರಿಸತ್ಯ. ಏನು ತ್ರಿಸತ್ಯ ಅಂತಂದರೆ ಆಚಾರ್ಯರು ಹೇಳಿದರು ವೇದ ಮುಖ್ಯಾರ್ಥ ರೂಪತ್ವಾತ್ ತ್ರಿಸತ್ಯೋ ಭಗವಾನ್ ಹರಿಹಿ ಅಂತ. ಚತುರ್ಮುಖ ಬ್ರಹ್ಮ ಕೊಂಡಾಡ್ತಾ ಇದ್ದಾನೆ, ನೀನಲ್ವೇನಯ್ಯ ತ್ರಿಸತ್ಯ. ಏನು ತ್ರಿಸತ್ಯ ಅಂತಂದರೆ? ತ್ರಿ ಅಂತಂದರೆ ಯಾವುದು? ವೇದಗಳು ತ್ರಯಿ. ಈ ವೇದಗಳ ಮುಖ್ಯಾರ್ಥ ರೂಪತ್ವಾತ್, ವೇದಗಳ ಮುಖ್ಯ ಅರ್ಥ ಅದು ನೀನು. ಎಲ್ಲ ವೇದಗಳು ಯಾರನ್ನು ಹೇಳ್ತಾ ಉಂಟು ಅಂತಂದರೆ ಅದು ನಿನ್ನನ್ನು ಹೇಳ್ತಾ ಉಂಟು. ಋಗ್ವೇದ ಇರಬಹುದು, ಯಜುರ್ವೇದ ಇರಬಹುದು, ಸಾಮವೇದ ಇರಬಹುದು, ಯಾವುದೇ ವೇದಗಳಿರಬಹುದು, ಅಥರ್ವ ವೇದ ಇರಬಹುದು. ಈ ಎಲ್ಲ ವೇದಗಳ ಆಂತರ್ಯ ಯಾವುದು ಅಂತಂದರೆ ದೇವರನ್ನು ಸರ್ವೋತ್ತಮ ಅಂತ ಹೇಳುವುದು, ದೇವರ ಗುಣವನ್ನು ಗಾನ ಮಾಡುವುದು. ಆ ಕಾರಣದಿಂದ ಹಾಗೆ ವೇದಗಳಲ್ಲಿ ಬೇರೆಯವರನ್ನು ಹೇಳ್ತಾ ಇಲ್ಲವೇ ಅಂತಂದರೆ ಹೇಳ್ತಾ ಉಂಟು. ಇಲ್ಲಿ ಏನು ಹೇಳ್ತಾ ಇದೆ? ವೇದ ಮುಖ್ಯಾರ್ಥ ರೂಪತ್ವಾತ್, ವೇದಗಳ ಮುಖ್ಯ ಅರ್ಥ ಭಗವಂತ. ಉಳಿದ ಅರ್ಥ ಬೇರೆಯವರನ್ನು ಮಾಡಬಹುದು. ನಿಶುಸೀದ ಗಣಪತೆ ಗಣೇಶು ಅಂತ ಹೇಳುವಾಗ ಹೌದು, ಅದು ಗಣಪತಿಯನ್ನು ಹೇಳುತ್ತದೆ. ಇಂದ್ರ ಶ್ರೇಷ್ಠ ನಿದ್ರವಿಣಾ ನಿಧೇಹಿ ಅಂತ ಹೇಳುವಾಗ ಇಂದ್ರನನ್ನು ಹೇಳುತ್ತದೆ. ಆದರೆ ಆ ಶಬ್ದ ಪರಮ ಮುಖ್ಯವಾಗಿ ಪರಮಾತ್ಮನನ್ನು ಹೇಳುತ್ತದೆ ಅಂತ. ಪನ್ನಂಜೆ ಆಚಾರ್ಯರು ಇದಕ್ಕೊಂದು ಸುಂದರವಾದ ದೃಷ್ಟಾಂತವನ್ನು ಯಾವತ್ತೂ ಕೊಡ್ತಾ ಇದ್ದರು. ತೆಂಗಿನಕಾಯಿಯ ದೃಷ್ಟಾಂತವನ್ನು ಕೊಡ್ತಾ ಇದ್ದರು. ಹಾಗಾಗಿ ತೆಂಗಿನಕಾಯಿಯ ಜೊತೆಗೆ ಸಿಪ್ಪೆ ಇದ್ದಾಗ ಸಿಪ್ಪೆಯನ್ನು ನಾವು ತೆಂಗಿನಕಾಯಿ ಅಂತ ಕರಿತೇವೆ. ಅದೇ ರೀತಿಯಾಗಿ ಆ ಕರಟ ಏನಿದೆ ಅದು ಒಳಗಿನ ತೆಂಗಿನ ಜೊತೆಗೆ ಇದ್ದಾಗ ಅದನ್ನು ನಾವು ತೆಂಗಿನಕಾಯಿ ಅಂತ ಕರಿತೇವೆ. ಆದರೆ ಸಿಪ್ಪೆಯನ್ನು ಪ್ರತ್ಯೇಕ ಮಾಡಿದಾಗ ಅದನ್ನು ಸಿಪ್ಪೆ ಅಂತ ಅನಿಸಲ್ಪಡುತ್ತದೆ. ಹಾಗೆ ಪ್ರತಿಯೊಂದಕ್ಕೂ ಕೂಡ ಬೇರೆ ಬೇರೆ ಹೆಸರು ಬರುತ್ತದೆ. ಅದೇ ರೀತಿಯಾಗಿ ಪರಮ ಮುಖ್ಯವಾಗಿ ಯಾರನ್ನೇ ಹೇಳುತ್ತದೆ ವೇದಗಳು ಅಂತಂದರೆ ಅದು ಪರಮಾತ್ಮನನ್ನೇ ಹೇಳುತ್ತದೆ. ಅಮುಖ್ಯವಾಗಿ ಬೇರೆಯವರನ್ನು ಹೇಳುತ್ತದೆ. ಗಣಪತಿ ಎನ್ನುವ ಶಬ್ದ, ಗಣಪತಿ ಎನ್ನುವಂತಹ ವೇದ ಮಂತ್ರ, ಗಣಪತಿಯನ್ನು ಹೇಳುವ ಮಂತ್ರ ಅದು ಹೌದು ಗಣಪತಿಯನ್ನು ಹೇಳುತ್ತದೆ. ಅಗ್ನಿಮೀಳೆ ಅಗ್ನಿಯನ್ನು ಕೊಂಡಾಡ್ತಾ ಇದೆ. ಇಂದ್ರ ಶ್ರೇಷ್ಠಾನಿ ಅಂತ ಹೇಳಿದಾಗ ಹೌದು ಇಂದ್ರನೂ ಅದರಿಂದ ಪ್ರತಿಪಾದ್ಯ. ಇಲ್ಲಿ ಹೇಳ್ತಾ ಇರುವುದೇನು? ಮುಖ್ಯಾರ್ಥ ರೂಪತ್ವಾದು, ವೇದಗಳ ಮುಖ್ಯ ಅರ್ಥ. ಯಾವುದೇ ವೇದ ಮಂತ್ರಗಳು ಇರಬಹುದು, ಅದನ್ನು ಆ ಶಬ್ದವನ್ನು ಒಡಿತಾ ಅದನ್ನು ನಿರ್ವಚನ ಮಾಡ್ತಾ ನಾವು ಆಳಕ್ಕೆ ಇಳಿದಾಗ ಅದು ಪರಮಾತ್ಮನನ್ನೇ ಹೇಳುತ್ತದೆ ಅಂತ ನಮಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಕೃಷ್ಣ ಗೀತೆಯಲ್ಲಿ ಇದನ್ನು ಹೇಳಿದ್ದಾನೆ ಬೇರೆ, ವೇದೇಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ. ನೋಡಿ ಎಷ್ಟು ಸುಂದರವಾಗಿದೆ ಅಂತಂದರೆ ಕೃಷ್ಣ ಹೇಳುವಾಗ ಸರ್ವೈಹಿ ವೇದೈಹಿ ಅಹಂ ವೇದ್ಯ ಅಂತ ಹೇಳ್ಬೋದಿತ್ತು. ಅದರವನೇನು ಹೇಳ್ತಾನೆ? ಅಹಮೇವ ವೇದ್ಯ ಅಂತ ಹೇಳ್ತಾನೆ. ನೀವು ಊಟಕ್ಕೆ ಬನ್ನಿ, ನೀವು ಮಾತ್ರ ಊಟಕ್ಕೆ ಬನ್ನಿ. ಎರಡಕ್ಕೆ ವ್ಯತ್ಯಾಸ ಉಂಟಾ? ನೀವು ಊಟಕ್ಕೆ ಬನ್ನಿ ಅಂತಂದರೆ ಪರಿವಾರದವರನ್ನು ಕರ್ಕೊಂಡು ಹೋಗ್ಬೋದು. ನೀವು ಮಾತ್ರ ಬನ್ನಿ ಅಂತಂದರೆ ಬೇರೆಯವರನ್ನು ಕರ್ಕೊಂಡು ಹೋಗಲಿಕ್ಕೆ ಇಲ್ಲ ಅಂತ ಅರ್ಥ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ ಸರ್ವೈಹಿ ವೇದೈಹಿ ಅಹಮೇವ ವೇದ್ಯ ಅಂತ. ಅರ್ಥಾತ್ ಉಳಿದವರು ವೇದ್ಯರಲ್ಲ ಅಂತ ಅಲ್ಲ, ಮುಖ್ಯವಾಗಿ ಅಲ್ಲವೇ ಅಲ್ಲ. ಹಾಗಾಗಿ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ವೇದ ವಿಭಾಗ ಮಾಡಿದ ವೇದವ್ಯಾಸರ ಮಾತು ಇದು. ವೇದಾಕ್ಷರಾಣಿ ಯಾವಂತಿ ತಾವನ್ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಪಠಿತಾನಿ ನ ಸಂಶಯ. ಇದು ವೇದ ವಿಭಾಗ ಮಾಡಿದಂತಹ ವೇದವ್ಯಾಸರ ಮಾತು. ವೇದ ವಿಭಾಗ ಮಾಡಿದ ವೇದವ್ಯಾಸರು ಹೇಳ್ತಾ ಇದ್ದಾರೆ, ವೇದದ ಪ್ರತ್ಯಕ್ಷರಗಳು ಕೂಡ ಅದು ಪರಮಾತ್ಮನನ್ನು ಪ್ರತಿಪಾದನೆ ಮಾಡುವಂಥದ್ದು ಅಂತ. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಮುದಾಹರಂತಿ ಅಂತ ಆಚಾರ್ಯರು ಒಂದು ಶ್ರುತಿವಚನವನ್ನು ಕೊಡ್ತಾರೆ.
ಎಲ್ಲ ನಾಮಗಳು ಕೂಡ ಅದು ಪರಮಾತ್ಮನನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಕಠೋಪನಿಷತ್ತು ಹೇಳ್ತಾ ಉಂಟು. ಸರ್ವೇ ವೇದ ಯತ್ಪದಂ ಅಮನಂತಿ ಅಂತ ಕಠೋಪನಿಷತ್ತು ಹೇಳ್ತಾ ಉಂಟು. ಹೀಗೆ ನೋಡ್ತಾ ನೋಡ್ತಾ ಹೋದರೆ ತುಂಬ ಯೋ ದೇವಾನಾಂ ನಾಮಧ ಏಕ ಏವ ಅಂತ ಋಗ್ವೇದ ಎಲ್ಲ ದೇವತೆಗಳ ನಾಮವನ್ನು ಧಾರಣೆ ಮಾಡಿದವನು ಅಂತ ಜಯತೀರ್ಥರು ಅರ್ಥವನ್ನು ಬರೀತಾರೆ. ಹಾಗಾಗಿ ಎಲ್ಲ ನಾಮಗಳನ್ನು ಧಾರಣೆ ಮಾಡಿದವ ಭಗವಂತ. ಅರ್ಥಾತ್ ಎಲ್ಲ ನಾಮಗಳು ಆ ನಾಮಗಳಿಂದ ಹೇಳಲ್ಪಡುವ ಗುಣ ಅದು ಪರಮಾತ್ಮನಲ್ಲಿ ಇದೆ. ಹೀಗೆ ಇಂದ್ರ ಅಂತಂದರೆ 3 ಲೋಕದ ಅಧಿಪತಿ ಸತ್ಯ. ಆದರೆ 14 ಲೋಕಗಳಿಗೆ ಇಂದ್ರ ಯಾರು? ಅದು ಪರಮಾತ್ಮನೇ ಆಗಬೇಕಲ್ವ. ಗಣಪತಿ ಅಂತಂದರೆ ಹೌದು, ಅವನು ಗಣಪತಿ ಹೌದೇ, ಒಂದು ಗುಂಪಿಗೆ ಅವನು ಸ್ವಾಮಿ. ಆದರೆ ರಮಾ ಬ್ರಹ್ಮಾದಿಗಳ ಗಣಕ್ಕೆ ಪತಿ ಸ್ವಾಮಿ ಯಾರು ಅಂತಂದರೆ ಅದವನೇ ಆಗಬೇಕಲ್ವ. ಕೃಷ್ಣನನ್ನು ಅವತಾರ ಮಾಡಿದ ಮೇಲೆ ವಸುದೇವ ದೇವಕಿಯರು ಸ್ತೋತ್ರ ಮಾಡುವಾಗ ಅವರು ಹೇಳ್ತಾರೆ, ಭವಾನೇಕಃ ಶಿಷ್ಯತೆ ಅಶೇಷ ಸಂಜ್ಞಃ ಅಂತ. ನೀನು ನನ್ನ ಮಗ ಅಲ್ಲಯ್ಯ, ಮತ್ತು ಯಾರು ನೀನು ಅಂತಂದರೆ ಭವಾನೇಕಃ ಶಿಷ್ಯತೆ. ಇಡೀ ಜಗತ್ತು ಪ್ರಳಯದಲ್ಲಿ, ಜಗತ್ತು ಪ್ರಳಯ ನಾಶ ಆದಾಗ ನೀನೊಬ್ಬನೇ ಅಲ್ವ ಉಳಿಯುವುದು. ಆಗ ಅಶೇಷ ಸಂಜ್ಞಃ, ಎಲ್ಲ ನಾಮಗಳು ಕೂಡ ನಿನ್ನನ್ನೇ ಹೇಳಬೇಕಲ್ವ. ಯಾಕೆ ಅಂತಂದರೆ ಯಾರು ಕೂಡ ಇರುವುದಿಲ್ಲ ಆಗ. ಹಾಗಾಗಿ ವೇದ ಅನಾದಿನಿತ್ಯ. ಅನಾದಿನಿತ್ಯವಾದಂತಹ ವೇದ ಪ್ರಳಯ ಕಾಲದಲ್ಲಿ ಯಾರನ್ನು ಪ್ರತಿಪಾದನೆ ಮಾಡಬೇಕು? ಆಗ ಲಕ್ಷ್ಮಿ ನಿರಂತರವಾಗಿ ವೇದಗಳನ್ನು ಹೇಳ್ತಾ ಇರ್ತಾಳಂತೆ. ಹಾಗೆ ಎಲ್ಲ ಮಂತ್ರಗಳು ಬರ್ತಾ ಇರ್ತದೆ. ಇವರು ಯಾರು ಕೂಡ ಇಲ್ಲ, ನಾಸದಾಸಿ ನೋಸದಾಸಿ ತದಾನಿ. ಆಗ ಯಾರನ್ನು ಹೇಳಬೇಕು ಅಂತಂದರೆ ಇರುವ ಯಾರನ್ನು ಹೇಳಬೇಕು. ಇರುವವ ಯಾರು? ಪರಮಾತ್ಮ ಆಲದಲೆಯ ಮೇಲೆ ಪವಡಿಸಿ ಇರ್ತಾನೆ. ಹಾಗಾಗಿ ಎಲ್ಲ ವೇದ ಮಂತ್ರಗಳು ಪರಮ ಮುಖ್ಯವಾಗಿ ಯಾರನ್ನು ಹೇಳಬೇಕು ಅಂತಂದರೆ ಅವನನ್ನೇ, ಪದ್ಮನಾಭನನ್ನೇ ಹೇಳಬೇಕಲ್ವ. ಇದನ್ನು ಈ ಎಲ್ಲ ಅರ್ಥ ಚಿಂತನೆಯಿಂದ ಚತುರ್ಮುಖ ಬ್ರಹ್ಮ ಹೇಳ್ತಾ ಇದ್ದಾನೆ, ನೀನು ತ್ರಿಸತ್ಯ. ಎಲ್ಲ ವೇದಗಳು ನಿನ್ನನ್ನು ಕೊಂಡಾಡ್ತಾ ಇದೆ. ಎಲ್ಲ ವೇದಗಳ ತಾತ್ಪರ್ಯ ನೀನು. ಎಷ್ಟು ದೊಡ್ಡ ಚಿಂತನೆಯನ್ನು ಚತುರ್ಮುಖ ಬ್ರಹ್ಮ ಕೊಟ್ಟ. ಚತುರ್ಮುಖ ಬ್ರಹ್ಮ ಯಾರಿಂದಲೂ ಪಾಠ ಕೇಳಿದ್ದಲ್ಲ. ತೇನೇ ಬ್ರಹ್ಮ ಹೃದಯ ಆದಿಕವಯೇ ಅಂತ ಭಾಗವತ ಹೇಳುತ್ತದೆ. ಹೃದಯ ತುಂಬ ಪ್ರೀತಿಯಿಂದ ಅಂತ ವಿಜಯಧ್ವಿಜರು ವ್ಯಾಖ್ಯಾನ ಮಾಡ್ತಾರೆ. ಹೇಗೆ ಚತುರ್ಮುಖ ಬ್ರಹ್ಮನಿಗೆ ಭಗವಂತ ಪಾಠ ಹೇಳಿದ ಅಂತ ಹೇಳಿದರೆ ಹೃದಯ ತುಂಬ ಪ್ರೀತಿಯಿಂದ ಹೇಳಿದ ಅಂತೆ. ತುಂಬ ಪ್ರೀತಿಯಿಂದ ಪಡೆದ ವಿದ್ಯೆ ಚತುರ್ಮುಖ ಬ್ರಹ್ಮನದ್ದು. ಅಂತಹ ಚತುರ್ಮುಖ ಬ್ರಹ್ಮ ಹೇಳ್ತಾ ಇದ್ದಾನೆ, ನೀನು ತ್ರಿಸತ್ಯ ಅಂತ. ನಾವು ನಂಬೇಕಲ್ವ ಚತುರ್ಮುಖ ಬ್ರಹ್ಮನ ಮಾತನ್ನು. ಹಾಗಾಗಿ ಚತುರ್ಮುಖ ಬ್ರಹ್ಮ ಹೇಳಿದ ದೇವರು ತ್ರಿಸತ್ಯ. ಹಾಗಾಗಿ ಕೃಷ್ಣ ವೇದಗಳಿಂದ ಪ್ರತಿಪಾದ್ಯನಾದವ. ಮೂಲ ರೂಪ ಒಂದು ಬೇರೆ ಯಾವುದೂ ಉಂಟು, ಅವತಾರ ರೂಪ ಒಂದು ಬೇರೆ. ಹಾಗಾಗಿ ಮೂಲ ರೂಪದಷ್ಟು ಪೂರ್ಣ ಅಲ್ಲ, ಇಲ್ಲೆಲ್ಲ ಚಿಂತನೆ ಮಾಡಬೇಡಿ. ಯಾಕೆ ಅಂತಂದರೆ ಮೂಲ ರೂಪವೂ ವೇದಗಳಿಂದ ಪ್ರತಿಪಾದ್ಯ, ಅವತಾರ ರೂಪವೂ ವೇದಗಳಿಂದ ಪ್ರತಿಪಾದಿಸಲ್ಪಡುವಂಥದ್ದು ಅಂತ. ಹೀಗೆ ತ್ರಿಸತ್ಯೋ ಭಗವಾನ್ ಹರಿಹಿ, ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ ನಾರಾಯಣನೇ ತ್ರಿಸತ್ಯ. ಚತುರ್ಮುಖ ಬ್ರಹ್ಮ ಇದನ್ನು ಕೃಷ್ಣನಲ್ಲಿ ಹೇಳ್ತಾ ಇದ್ದಾನೆ, ನೀನು ತ್ರಿಸತ್ಯ. ಹೀಗೆ ಹೇಳಿ ಇಂತಹ ವೈದಿಕ ವಾಂಗ್ಮಯದಿಂದ ಪ್ರತಿಪಾದಿಸಲ್ಪಡುವಂತಹ ದೇವರು ಎಂಥವನು, ಅವನ ಗುಣಗಳನ್ನು ಇನ್ನೇನು ಅಂತ ಉಪಾಸನೆ ಮಾಡಬೇಕು. ಅವರು ಹೇಳ್ತಾ ಇದ್ದಾರೆ, ಸತ್ಯಸ್ಯ ಯೋನಿಂ. ಈ ಸತ್ಯವಾದಂತಹ ಜಗತ್ತಿಗೆ ಯೋನಿ ಕಾರಣನಾದವ ದೇವರು. ಜನ್ಮಾದ್ಯಸ್ಯ ಯತಃ, ಆರಂಭದಲ್ಲಿ ಬ್ರಹ್ಮಸೂತ್ರ ದೇವರನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ, ಆ ದೇವರು ಹೇಗಿದ್ದಾನೆ, ಆ ದೇವರನ್ನು ಏನು ಅಂತ ಚಿಂತನೆ ಮಾಡಬೇಕು ಅಂತ ಪ್ರಶ್ನಿಸಿದ್ದಕ್ಕೆ ವೇದವ್ಯಾಸರು ಉತ್ತರ ಕೊಟ್ಟದ್ದೇ ಜನ್ಮಾದ್ಯಸ್ಯ ಯತಃ. ಈ ಜಗತ್ತಿಗೆ ಸೃಷ್ಟಿಸ್ಥಿತ್ಯಾದಿಗಳನ್ನು ಯಾರು ಮಾಡ್ತಾನೋ ಅವನು ದೇವರು. ಹಾಗಾಗಿ ಸತ್ಯಸ್ಯ ಯೋನಿಂ, ಬಾಯ್ಬಿಟ್ಟು ಚತುರ್ಮುಖ ಬ್ರಹ್ಮ ಹೇಳ್ತಾ ಇದ್ದಾನೆ, ಸತ್ಯವಾದ ಜಗತ್ತಿಗೆ ಕಾರಣ, ಮಿಥ್ಯವಾದ ಜಗತ್ತಿಗಲ್ಲ. ಈ ಜಗತ್ತು ದೇವರ ಲೀಲೆಯನ್ನು ಯೋಚನೆ ಮಾಡಲಿಕ್ಕಿರುವಂತಹ ಒಂದು ಅದ್ಭುತವಾದಂತಹ ವಸ್ತು. ಒಂದು ವೇಳೆ ಈ ಜಗತ್ತೇ ಸುಳ್ಳು ಅಂತಾಗಿದ್ದರೆ ದೇವರನ್ನೇನು ಅಂತ ನಾವು ಕೊಂಡಾಡುವಂಥದ್ದು. ಹಾಗಾಗಿ ಜಗತ್ತನ್ನು ಸುಳ್ಳು ಅಂತ ಹೇಳಬೇಡಿ. ಏನು ಅಂತ ಹೇಳಬೇಕು, ಈ ಸತ್ಯವಾದ ಜಗತ್ತಿಗೆ ಕಾರಣನಾದವ ದೇವರು. ಸಾಮರ್ಥ್ಯ ಇಲ್ಲದವರಲ್ವ ಯಾವುದು ಮಾಯಾ ಸೃಷ್ಟಿಯನ್ನು ಮಾಡುವುದು. ಯಾರಿಗೆ ಸಾಮರ್ಥ್ಯ ಇದೆ ಅವನು ಸತ್ಯ ಸೃಷ್ಟಿಯನ್ನು ಮಾಡ್ತಾನಲ್ವ. ಮ್ಯಾಜಿಕ್ ಶೋ ಮಾಡುವವನು ನಾನು
ದುಡ್ಡನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳ್ತಾನೆ. ಅವನು ಯಾಕೆ ಅಲ್ಲಿ ಬಂದು ನಿಂತು ಮಾಡಬೇಕು? ಅವನಿಗೆ ಸತ್ಯ ಸೃಷ್ಟಿ ಮಾಡಲಿಕ್ಕೆ ಆಗ್ತಿದ್ರೆ ಅವನ ಮನೆಯಲ್ಲಿ ಅದನ್ನು ಮಾಡ್ತಾ ಇಲ್ಲಿ ಬರ್ತಾನೆ ಇರ್ತಿರಲಿಲ್ಲ, ಅಥವಾ ಇಷ್ಟು ದುಡ್ಡು ಕಟ್ಟಿ ಅಂತಲೂ ಹೇಳ್ತಾ ಇರಲಿಲ್ಲ. ಅವನು ಒದ್ದಾಟ ಪಟ್ಟು ಇದನ್ನೆಲ್ಲ ತೋರಿಸಿ ನೀವಲ್ಲಿ 500 ರೂಪಾಯಿ ಕಟ್ಟಬೇಕು ಅಂತ ಹೇಳ್ತಾನೆ. ಮತ್ತೆ ಇಲ್ಲಿ 500 ರೂಪಾಯಿ ನೋಟನ್ನು ನೋಟುಗಟ್ಟಲೆ ತೆಗಿತಾನೆ. ನಾವು ಕೆಳಗೆ ಕೂತು ನೋಡುತ್ತೇವೆ, ಏನು ಅದ್ಭುತ ಸಾಮರ್ಥ್ಯ ಅಂತ. ಅಲ್ಲ, ಅವನಿಗೆ ಸತ್ಯ ಸೃಷ್ಟಿ ಮಾಡುವ ಸಾಮರ್ಥ್ಯ ಉಂಟು ಅಂತ ಆದರೆ ಮನೆಯಲ್ಲಿಯೇ ಮಾಡ್ತಾ ಇದ್ದ, ಇಲ್ಲಿಯಾಗಿ ಬರ್ತಿದ್ದ, ನಮ್ಮ ಹತ್ರ ಎಲ್ಲಿಯಾಗಿ ದುಡ್ಡು ತಗೊಳ್ತಿದ್ದ. ಹಾಗಾಗಿ ದೇವರು ಮಧ್ವರು ಇದನ್ನು ಹೇಳ್ತಾರೆ ಆರಂಭದಲ್ಲಿ ಭಾಗವತಕ್ಕೆ ವ್ಯಾಖ್ಯಾನ ಬರೆಯುವಾಗ. ಸತ್ಯ ಸೃಷ್ಟಿ ಮಾಡುವ ತಾಕತ್ತಿಲ್ಲದವನು ಮಾತ್ರ ಸುಳ್ಳು ಸೃಷ್ಟಿ ಮಾಡ್ತಾನೆ ಹೊರತು ನಮ್ಮ ದೇವರಿಗೆ ತಾಕತ್ತಿದೆ. ಹಾಗಾಗಿ ಅವನು ಸತ್ಯ ಸೃಷ್ಟಿಯನ್ನೇ ಮಾಡ್ತಾನೆ. ತೇನೆ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ. ಅವನಿಗೆ ಸಾಮರ್ಥ್ಯ ಇದೆ, ಹಾಗಾಗಿ ಅವನು ಸತ್ಯ ಸೃಷ್ಟಿಯನ್ನು ಮಾಡ್ತಾನೆ. ಹಾಗಾಗಿ ಅವನು ಸುಳ್ಳು ಸೃಷ್ಟಿ ಮಾಡುವವ ಅಲ್ಲ. ಯಾರನ್ನು ಹೊಗಳುವಾಗ ಇಲ್ಲದ 30-40 ಸಂಸ್ಥೆಗಳಿಗೆ ಇವರು ಅಧಿಪತಿ ಅಂತ ಹೇಳಿದರೆ ಅವರನ್ನು ಹೊಗಳಿದಂತೆಯೋ ಅಥವಾ ತೆಗಳಿದಂತೆಯೋ ಇರಬೇಕಲ್ವ? ಆ ರೀತಿಯಾಗಿ ಅವನು ಸತ್ಯಸ್ಯ ಯೋನಿ, ಸತ್ಯವಾದ ಜಗತ್ತು. ಈ ಜಗತ್ತಿನಲ್ಲಿರುವ ಗಾಳಿಯನ್ನು ಅನುಭವಿಸ್ತಾ ಇದ್ದೇವೆ, ಬದುಕಿದ್ದೇವೆ ರೀ. ಮಾತನಾಡಬೇಕು ಅಂತಾದರೆ, ನೀವು ಕೇಳ್ತೀರಿ ಅಂತಾದರೆ ಗಾಳಿ ಒಳಗೆ ಹೊರಗೆ ಹೋಗ್ತಾ ಇದೆ, ಗೊತ್ತಾ? ನಮ್ಮ ಅನುಭವಕ್ಕೆ ಬರ್ತಾ ಇದೆ. ನಾವು ಹೇಗೆ ಇದನ್ನು ಮಿಥ್ಯಾ ಅಂತ ಸುಳ್ಳು ಅಂತ ಹೇಳೋದು? ಅದೇ ರೀತಿಯಾಗಿ ಎಲ್ಲವನ್ನು, ಮಣ್ಣು ಇದೆ, ಮಣ್ಣಿನ ವಿಕಾರವಾದಂತಹ ಆಹಾರವನ್ನು ನಾವು ಸ್ವೀಕಾರ ಮಾಡ್ತೇವೆ. ಎಲ್ಲವನ್ನು, ಪಂಚಭೂತಗಳನ್ನೆಲ್ಲವನ್ನು ನಾವು ಬಳಕೆ ಮಾಡಿಕೊಂಡಿದ್ದೇವೆ. ಇಷ್ಟೆಲ್ಲ ಇರುವಾಗ ನಾವು ಇಲ್ಲ ಇದೆಲ್ಲ ಸುಮ್ಮನೆ ಇರುವಂಥದ್ದು, ಏನೋ ಇದ್ರೂ ವ್ಯಾವಹಾರಿಕವಾಗಿ ಅಂತ ಹೇಳಿಬಿಟ್ರೆ ಯಾವುದಾದ್ರೂ ಏನಂತೆ ಒಪ್ಪಿಕೊಂಡ್ರೆ ಆಯಿತು ಅಂತ ಹೇಳಿದರೆ ದೇವರಿಗೆ ಅಪಚಾರ ಮಾಡಿದ ಹಾಗೆ. ಅರ್ಥ ಆಗಲಿಕ್ಕೆ ಬೇಕಾದರೆ ಒಂದು ದೃಷ್ಟಾಂತ ಕೊಡ್ತೇನೆ. ಏನು ಅಂತಂದರೆ, ಯಾರೋ ಒಬ್ಬರನ್ನು ಊಟಕ್ಕೆ ಕರಿತೀರಿ. ಅವರು ಒಳ್ಳೆಯ ರೀತಿಯಿಂದ ಮಧ್ಯಾಹ್ನ ಊಟವನ್ನು ಮಾಡ್ತಾರೆ. ಊಟವನ್ನು ಮಾಡಿ ಸಾಯಂಕಾಲದ ತನಕ ಮಲಗುತ್ತಾರೆ. ಮಲಗಿ ಎದ್ದ ಮೇಲೆ ನಾನು ಅವರ ಮನೆಗೆ ಹೋದದ್ದು ಸುಳ್ಳು, ಅವರ ಮನೆಯಲ್ಲಿ ಊಟ ಮಾಡಿದ್ದು ಸುಳ್ಳು ಅಂತ ಹೇಳಿಬಿಟ್ರೆ ಆ ಅಡುಗೆಯನ್ನು ಮಾಡಿ ಹಾಕಿದವರಿಗೆ ಬೇಸರವಾಗ್ತದೋ ಸಂತೋಷವಾಗ್ತದೋ? ಅದೇ ರೀತಿಯಾಗಿ ದೇವರ ಈ ಮನೆಗೆ ಬಂದು ಬೇಕಾದಷ್ಟು ಸವಲತ್ತುಗಳನ್ನು ನಾವು ಉಪಯೋಗಿಸಿಕೊಂಡಿದ್ದೇವೆ. ಇದನ್ನೆಲ್ಲ ಬಳಸಿಕೊಂಡು ನಾವು ಇಲ್ಲ, ವಾಸ್ತವಿಕವಾಗಿ ನಾವು ಬಳಸಿಕೊಳ್ಳಿಲ್ಲ, ಇದೆಲ್ಲ ವ್ಯಾವಹಾರಿಕವಾಗಿ ಮಾತ್ರ ಅಂತ ಹೇಳಿದರೆ ದೇವರನ್ನು ಅಪಲಾಪ ಮಾಡಿದ ಹಾಗೆ, ದೇವರ ಸೃಷ್ಟಿಯನ್ನು ಅಪಲಾಪ ಮಾಡಿದ ಹಾಗೆ. ಅದಕ್ಕೆ ಮಧ್ವರು ಹೇಳಿದ್ದು ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ ಅಂತ. ಈ ಜಗತ್ತನ್ನು ನೋಡ್ತಾ ನೋಡ್ತಾ ಇದ್ದರೆ ನಮಗೆ ದೇವರ ಎಚ್ಚರ ಬರುತ್ತದೆ ಅಂತ. ಈ ಜಗತ್ತಿನ ಹಿಂದೆ ಒಬ್ಬ ದೊಡ್ಡ ಶಕ್ತಿ ಈ ಜಗತ್ತಿನ ಹಿಂದೆ ಕೆಲಸ ಮಾಡ್ತಾ ಇದೆ ಎನ್ನುವ ಜ್ಞಾನ ನಮಗೆ ಬರ್ತದೆ ಅಂತ. ಹಾಗಾಗಿ ಸತ್ಯಸ್ಯ ಯೋನಿ, ದೇವರು ಎಂಥವನು ಅಂತಂದರೆ ಸತ್ಯವಾದ ಜಗತ್ತಿಗೆ ಅವನು ಕಾರಣ. ಎಲ್ಲಿ ಹುಡುಕುವುದು ಅವನನ್ನು? ಕಾಣ್ತಾ ಇಲ್ಲಲ್ಲವ ಅಂತಂದರೆ ಚತುರ್ಮುಖ ಬ್ರಹ್ಮ ಹೇಳ್ತಾ ಇದ್ದಾನೆ, ನಿಹಿತಂಚ ಸತ್ಯೇ, ಸತ್ಯವಾದಿ ಜಗತ್ತಿನಲ್ಲಿ ಎಲ್ಲ ಕಡೆ ಇದ್ದಾನೆ. ಕಾಣ್ತಾ ಇಲ್ಲಲ್ವ ಅಂತಂದರೆ ಅದು ನಮ್ಮ ತಪ್ಪು. ಅದು ಹೌದು, ಕಾಣ್ತಾ ಇಲ್ಲ ಎನ್ನುವುದು ಸತ್ಯ. ಜ್ಞಾನಾನಂದಮಯನಾದ ಭಗವಂತ ಸತ್ಯವಾದ ಜಗತ್ತನ್ನು ಸೃಷ್ಟಿಸಿ ಜಗತ್ತಿನ ಅಣು ಕಣಗಳಲ್ಲಿ ತುಂಬಿಕೊಂಡಿದ್ದಾನೆ. ಅಣು ರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಎಲ್ಲ ಕಡೆ ಅಂತರ ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ದೇವರು ಎಲ್ಲ ಕಡೆ ಇದ್ದಾನೆ. ಕಣ್ಣಿಗೆ ಕಾಣೋದಿಲ್ಲಲ್ವ ಅಂತಂದರೆ ಹೌದು ಸತ್ಯ. ನಮ್ಮ ಕಣ್ಣಿಗೆ ಇಲ್ಲೆಲ್ಲ ಬ್ಯಾಕ್ಟೀರಿಯಾಗಳೆಲ್ಲ ತುಂಬಿಕೊಂಡಿವೆ. ನಾನಿಲ್ಲ ಅಂತ ಹೇಳಿದರೆ ನೀವು ಯಾರಾದರೂ ನಂಬ್ತೀರಾ? ನಂಬಲ್ಲ. ನಾನು ಮತ್ತೆ ಮತ್ತೆ ಪ್ರತಿಪಾದನೆ ಮಾಡಿದರೂ ಕೂಡ ನೀವು ಕೇಳಲಿಕ್ಕೆ ಹೋಗಲ್ಲ. ಪಾಪ ಅವರಿಗೇನು ಗೊತ್ತಿಲ್ಲ ವಿಜ್ಞಾನದ ಬಗ್ಗೆ ಅಂತ ನೀವು ನನ್ನ ಮಾತನ್ನೇ ಅಪಲಾಪ ಮಾಡ್ತೀರಿ. ಅವರಿಗೆ ಸರಿ ಇಲ್ಲ, ಅದು ಸರಿ. ಅದೇ ರೀತಿಯಾಗಿ ಈ ಕಣ್ಣಿಗೆ ಕಾಣಬೇಕು ಅಂತಾದರೆ ಸೂಕ್ಷ್ಮವಾದಂತಹ ವಸ್ತುಗಳು ಈ ಕಣ್ಣಿಗೆ ಸಾಮರ್ಥ್ಯ ಇಲ್ಲ ಎನ್ನುವುದು ನಮಗೂ ಗೊತ್ತುಂಟಲ್ವ. ಬ್ಯಾಕ್ಟೀರಿಯಾವನ್ನು ನೋಡಬೇಕು ಅಂತಾದರೆ ಅದರದ್ದೇ ಆದಂತಹ ಒಂದು ಮೆಷಿನ್ ಇದೆ. ಅದರಿಂದಾಗಿ ಆ ಯಂತ್ರದ ಮೂಲಕ ಅದನ್ನು ನೋಡಲಿಕ್ಕೆ ಬರ್ತದೆ ಅಂತ. ಕಣ್ಣಿಗೆ ಕಾಣುವ ಈ ಕ್ರಿಮಿಗಳನ್ನೇ ನೋಡಬೇಕು ಅಂತಾದರೆ ಯಾವುದೋ ಒಂದು ಯಂತ್ರ ಬೇಕು ಅಂತ ನಾವು ಹೇಳ್ತೇವೆ. ಹಾಗೆಯೇ ಜಗತ್ತಿನಲ್ಲಿರುವಂಥ ಭಗವಂತನನ್ನು ಕಾಣಲಿಕ್ಕೆ, ಹಾಗಾಗಿ ಇಲ್ಲಿ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಈ ಕಾರಣದಿಂದ ಇಂತಹ ಕ್ರಿಮಿಕೀಟಗಳು ಇಲ್ಲ ಅಂತ ಹೇಳುವುದು ಎಷ್ಟು
ಮೌಢ್ಯವು ಅದೇ ರೀತಿಯಾಗಿ ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾದಂತಹ ಭಗವಂತನನ್ನು ಕಾಣಲಿಕ್ಕೂ ಅವನನ್ನು ಇಲ್ಲ ಅಂತ ಹೇಳಿದರೂ ಅದು ನಮ್ಮ ಮೌಢ್ಯ ಆಗ್ತದೆ. ಅದೇ ರೀತಿಯಾಗಿ ಹಾಲಿನಲ್ಲಿ ತುಪ್ಪ ಉಂಟಾ? ಉಂಟು, ಖಂಡಿತ ಉಂಟು. ಹಾಲಿನಲ್ಲಿರುವ ತುಪ್ಪವನ್ನು ತೆಗಿಬೇಕು ಅಂತಾದರೆ ಏನು 10 ನಿಮಿಷದಲ್ಲಿ ಸಾಧ್ಯವಾ? ಸಾಧ್ಯ ಇಲ್ಲ. ಹಾಗಾಗಿ ಹಾಲಿನಲ್ಲಿ ತುಪ್ಪ ಕಾಣಿಸಿಕೊಳ್ತಾ ಇಲ್ಲ ಅಂತ ಹೇಳಿ ಹಾಲಿನಲ್ಲಿ ತುಪ್ಪ ಇಲ್ಲ ಅಂತ ಹೇಳ್ತೀರಾ? ಹಾಲಿನಲ್ಲಿರುವಂಥ ತುಪ್ಪವನ್ನು ತೆಗಿಬೇಕು ಅಂತಾದರೆ ಆ ಹಾಲನ್ನು ಒಂದು ವ್ಯವಸ್ಥೆಗೆ ಒಳಪಡಿಸಿದಾಗ ಹಾಲಿನಲ್ಲಿರುವ ತುಪ್ಪ ನಮಗೆ ಸಿಗ್ತದೆ. ಅದೇ ರೀತಿಯಾಗಿ ಹಾಲಿನಲ್ಲಿ ಯಾವ ರೀತಿಯಾಗಿ ತುಪ್ಪ ವ್ಯಾಪ್ತವಾಗಿದೆಯೋ ಅದೇ ರೀತಿಯಾಗಿ ಭಗವಂತ ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾಗಿ ಇದ್ದಾನೆ. ಇಂತಹ ಭಗವಂತ ನಮ್ಮ ಕಣ್ಣಿಗೆ ಗೋಚರ ಆಗಬೇಕು ಅಂತಾದರೆ ನಾವು ನಮ್ಮನ್ನೊಂದು ವ್ಯವಸ್ಥೆಗೆ ಒಳಪಡಿಸಬೇಕು. ಶ್ರವಣ ಮನನ ಇತ್ಯಾದಿಗಳನ್ನೆಲ್ಲ ಮಾಡಿದಾಗ ಪ್ರಹ್ಲಾದ ಹೇಳಿದಂಥ ನವವಿಧ ಭಕ್ತಿ ಏನಿದೆ ಅದನ್ನೆಲ್ಲ ಆಚರಣೆಗೆ ತಂದಾಗ ಯಥಾಶಕ್ತಿಯಾಗಿ ಆಗ ಜಗತ್ತಿನಲ್ಲಿ ವ್ಯಾಪ್ತನಾದಂಥ ಭಗವಂತನ ಅಸ್ತಿತ್ವ ನಮ್ಮ ತಿಳುವಳಿಕೆಗೆ ಬರ್ತದೆ. ಅವನಿದ್ದಾನೆ ಎನ್ನುವಂಥ ಭರವಸೆ ನಮ್ಮಲ್ಲಿ ಮೂಡುತ್ತದೆ. ಹಾಗಾಗಿ ಚತುರ್ಮುಖ ಬ್ರಹ್ಮ ಹೇಳ್ತಾ ಇದ್ದಾನೆ, ನಿಹಿತಂಚ ಸತ್ಯಂ. ದೇವರು ಎಲ್ಲ ಕಡೆ ಇದ್ದಾನೆ. ಹೇಗಿದ್ದಾನೆ ಮಾತ್ರ? ಸತ್ಯವರತಂ, ಜ್ಞಾನಾನಂದಮಯನಾಗಿಯೇ ಇದ್ದಾನೆ. ಪ್ರತಿಯೊಂದು ಕ್ರಿಮಿಕೀಟಗಳಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಹೌದು, ಸತ್ಯವರತಂ, ಜ್ಞಾನಾನಂದಮಯನಾಗಿ ಇದ್ದಾನೆ. ಆ ಯಾವುದೇ ವ್ಯಕ್ತಿಗಳ ಅದೇ ರೀತಿಯಾಗಿ ಯಾವುದೇ ವಸ್ತುಗಳ ದೋಷ ಭಗವಂತನಲ್ಲಿ ಇಲ್ಲ. ಸತ್ಯಪರನಾಗಿ ಇದ್ದಾನೆ. ಹೀಗೆಲ್ಲ ಭಗವಂತ ಇದ್ದಾನೆ. ಮತ್ತು ಅವನೇನು ಮಾಡ್ತಾನೆ ಅಂತಂದರೆ ಸತ್ಯಸ್ಯ ಸತ್ಯಂ, ಅವನು ಸತ್ಯಸ್ಯ ಸತ್ಯಂ. ಏನು ಮಾಡ್ತಾನವನು? ಯಾರು ಇದನ್ನೆಲ್ಲ ತಿಳಿದುಕೊಂಡು ಪ್ರಾಮಾಣಿಕವಾಗಿ ದೇವರನ್ನು ತಿಳಿಬೇಕು ಅಂತ ಆಸೆ ಪಡ್ತಾರೆ ಅವರಿಗೆ ಸತ್ಯಸ್ಯ ಚ ಉತ್ತಮ ಆನಂದ ಜ್ಞಾನ ದಾತೃತ್ವತಃ ಸದಾ ಸತ್ಯಸ್ಯ ಸತ್ಯೋ ಭಗವಾನ್. ದೇವರು ಸತ್ಯಸ್ಯ ಸತ್ಯ. ಯಾಕೆ ಅಂತಂದರೆ ಸತ್ಯವಾದ ಈ ಜಗತ್ತಿಗೆ ಅಂದರೆ ಸತ್ಯವಾದ ಜಗತ್ತಿನಲ್ಲಿರುವಂತಹ ಸಾಧಕರಿಗೆ ಅಂತ ಇಟ್ಟುಕೊಳ್ಳಿ. ಅಥವಾ ಸತ್ಯ ಅಂತಂದರೆ ಸತ್ ಅಂತಂದರೆ ಏನು? ಒಂದರ್ಥ ದೋಷರಹಿತ ಅಂತ ಹೇಳಿದ್ದೇನೆ. ಹಾಗಾಗಿ ದೋಷರಹಿತವಾದಂತಹ ಸಾತ್ವಿಕ ಜೀವರಾಶಿಗಳಿಗೆ ಅಂತ ಅರ್ಥ. ಯಾರೆಲ್ಲ ಜಗತ್ತಿನಲ್ಲಿ ಸಾತ್ವಿಕ ಜೀವರಾಶಿಗಳು ಅಂತ ಇದ್ದಾರೋ ಅವರಿಗೆ ಅತ್ಯಂತ ಉತ್ಕೃಷ್ಟವಾದಂತಹ ಆನಂದವನ್ನು ಕೊಡ್ತಾನೆ, ಅತ್ಯಂತ ಉತ್ಕೃಷ್ಟವಾದಂತಹ ಜ್ಞಾನವನ್ನು ಕೊಡ್ತಾನೆ. ಹೀಗಾಗಿ ಸತ್ಯ ಜಗತ್ತಿಗೆ, ಸಾತ್ವಿಕ ಸಜ್ಜನರಿಗೆ ಉತ್ತಮವಾದಂತಹ ಜ್ಞಾನಾನಂದವನ್ನು ಕೊಡ್ತಾನೆ. ಆದ್ದರಿಂದಾಗಿ ಅವನು ಸತ್ಯಸ್ಯ ಸತ್ಯಂ. ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು ಅದನ್ನಲ್ವಾ? ಸತ್ಯಸ್ಯ ಸತ್ಯಂ ಅಂತ. ನೀನು ಸಜ್ಜನರಿಗೆ ಜ್ಞಾನವನ್ನು ಆನಂದವನ್ನು ಕೊಡುವವನು ಅಂತ, ಮತ್ತು ಜ್ಞಾನದಿಂದ ಆನಂದವನ್ನು ಕೊಡುವವನು ಅಂತ. ನಾವು ಇವತ್ತು ಜ್ಞಾನವನ್ನು ಸಂಪಾದನೆ ಮಾಡುವುದು ಯಾಕೆ ಅಂತ ಕೇಳಿದರೆ ಯಾವುದೋ ಒಂದು ವಸ್ತುವನ್ನು ಪಡೆಯುವ ಮೂಲಕ ಆ ವಸ್ತುವಿನಿಂದ ಏನಾದರೂ ಸಂತೋಷ ಸಿಗ್ತದೋ ನೋಡುವ ಅಂತ. ಆದರೆ ಶಾಸ್ತ್ರ ಹೇಳ್ತಾ ಇದೆ ಜ್ಞಾನ ಸಂಪಾದನೆಯೇ ಒಂದು ಆನಂದ ಅಂತ. ದೇವರನ್ನು ತಿಳ್ಕೊಳ್ಳುವುದೇ ಒಂದು ಆನಂದ ಅಂತ. ಈ ರೀತಿಯಾಗಿ ಯಾರು ತಿಳ್ಕೊಂಡಿದ್ದಾರೆ, ದೇವರನ್ನು ತಿಳಿಯುವುದೇ ಆನಂದ. ತಿಳಿಯುವುದು ಯಾಕೆ ಅಂತ ಅಲ್ಲ, ತಿಳಿಯುವುದು ಭಗವಂತನನ್ನು ತಿಳಿಯುವುದೇ ಒಂದು ಆನಂದ ಎನ್ನುವ ಎಚ್ಚರ ಯಾರಿಗಿದೆ ಅಂತಹ ಸಾತ್ವಿಕ ಸಜ್ಜನರಿಗೆ ಭಗವಂತ ಏನು ಮಾಡ್ತಾನೆ? ಅವನು ಜ್ಞಾನಾನಂದವನ್ನು ಕೊಡ್ತಾನೆ. ಪರಿಪೂರ್ಣವಾದಂಥ ಜ್ಞಾನಾನಂದ ಎಲ್ಲಿ ಅಭಿವ್ಯಕ್ತಿಗೊಳ್ಳುವಂಥದ್ದು? ಮೋಕ್ಷದಲ್ಲಿ ತಾನೆ. ಮೋಕ್ಷ ಅಂತಂದರೆ ಏನು? ಜ್ಞಾನಾನಂದಗಳ ನಮ್ಮ ರೂಪ ಅಭಿವ್ಯಕ್ತಿಗೊಳ್ಳುವಂಥದ್ದು. ಹಾಗಾಗಿ ಚತುರ್ಮುಖ ಬ್ರಹ್ಮ ಹೇಳಿದ, ಈ ಕೃಷ್ಣ ಸಾಮಾನ್ಯ ಅಲ್ಲಪ್ಪ. ಗರ್ಭದಲ್ಲಿ ಒಂದು ಕೂತಿದ್ದಾನೆ, ಗರ್ಭವಾಸದ ದುಃಖ ಉಂಟು ಅಂತ ಯೋಚನೆ ಮಾಡಬೇಡಿ. ಅವನು ಸತ್ಯಸ್ಯ ಸತ್ಯಂ, ದೋಷರಹಿತವಾದಂಥ ಸಜ್ಜೀವರಿಗೆ ಜ್ಞಾನ ಕೊಡಲಿಕ್ಕೋಸ್ಕರ ಬರುವವ ಅಂತ ಭಗವದ್ಗೀತೆ ಕೊಡಲಿಲ್ವಾ? ಇವತ್ತು ಭಾರತ ಮಾತ್ರವೇ, ಭಾರತವನ್ನು ಕಡಲಾಚೆಗೆ ಭಗವದ್ಗೀತೆ ದಾಟಿ ಹೋಗಿದೆ. ಆ ಭಗವದ್ಗೀತೆಯನ್ನು ಓದ್ತಾ ಅವರು ತಮ್ಮ ಮೈಯನ್ನು ಮರಿತಾರೆ, ಆನಂದವನ್ನು ಅನುಭವಿಸ್ತಾರೆ. ನೋಡಿ, ಸತ್ಯಸ್ಯ ಸತ್ಯಂ ಕೊಟ್ಟ ನೋಡಿ. ಸಜ್ಜೀವರನ್ನು ಹುಡುಕಿಕೊಂಡು ಹೋಗಿ ಜ್ಞಾನವನ್ನು ಕೊಟ್ಟ, ಆ ಜ್ಞಾನದ ಮೂಲಕ ಆನಂದವನ್ನು ಕೊಟ್ಟ. ಉದ್ಧವ ಗೀತೆ ಇಲ್ವ ಭಾಗವತದಲ್ಲಿ? ಭಾಗವತಾದಿ ಗ್ರಂಥಗಳನ್ನು ಇವತ್ತು ಎಷ್ಟು ಜನ ಅಧ್ಯಯನ ಮಾಡ್ತಾ ಇದ್ದಾರೆ ನೋಡಿ. ಸತ್ಯಸ್ಯ ಸತ್ಯಂ ಚತುರ್ಮುಖ ಬ್ರಹ್ಮ ಅವತ್ತು ಹೇಳಿದ, ಇವನು ಸಾಮಾನ್ಯ ಅಲ್ಲ. ಮತ್ತು ಉದ್ಧವ ಗೀತೆಯನ್ನು ಉದ್ಧವನಿಗೆ ಉಪದೇಶ ಮಾಡಲಿಕ್ಕೆ ಇದ್ದಾನೆ. ಅರ್ಜುನ ಒಮ್ಮೆ ಹೇಳ್ತಾನೆ,
ಕೃಷ್ಣ ಯುದ್ಧದ ಸಂದರ್ಭದಲ್ಲಿ ಕೇಳಿದ್ದಲ್ಲ ನನಗೆ ಮರೆತೋಗಿದೆ, ಇನ್ನೊಂದು ಸ್ವಲ್ಪ ಉಪದೇಶ ಕೊಡ್ತೀಯಾ ಅಂತ. ಆಗ ಅನುಗೀತೆಯನ್ನು ಕೊಟ್ಟ. ಸತ್ಯಸ್ಯ ಸತ್ಯಂ. ಈ ದೇಶದಲ್ಲಿ ಜ್ಞಾನನಿಂದ ಆನಂದವನ್ನು ಅನುಭವಿಸಲಿಕ್ಕೆ ಯಾವುದೆಲ್ಲ ಪ್ರತಿಬಂಧಕಗಳಿತ್ತೋ, ನರಕಾಸುರ ಇದ್ದ, ಜರಾಸಂಧ ಇದ್ದ, ಕಂಸ ಇದ್ದ, ಎಷ್ಟು ಜನ ಇರಲಿಲ್ಲ, ಇವರನ್ನೆಲ್ಲ ಸಂಹಾರ ಮಾಡುವ ಮೂಲಕ ಸಜ್ಜನರು ಜ್ಞಾನ ಮತ್ತು ಆನಂದವನ್ನು ಪಡೆಯುವಲ್ಲಿ ಸಹಕಾರವನ್ನು ಒದಗಿಸಿಕೊಟ್ಟ. ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ. ಮತ್ತೆ ಹೇಳ್ತಾ ಇದ್ದಾನೆ ಸತ್ಯನೇತ್ರಂ. ಇಂಥ ಜ್ಞಾನಾನಂದವನ್ನು ಪಡೆದ ಮೇಲೂ ಆ ಮುಕ್ತ ಜೀವರಾಶಿಗಳು ಭಗವಂತನ ನಿಯಮನಕ್ಕೆ ಬದ್ಧರು. ಮುಕ್ತಾನಾಂ ಪರಮಾಗತಿ. ಮೋಕ್ಷಕ್ಕೆ ಹೋಗಿ ಆಯಿತು. ಮೋಕ್ಷಕ್ಕೆ ಹೋದಿ ಆದ ಮೇಲೆ ಏನಾಗ್ತದೆ ಅಂತಂದರೆ ಪರಮಾತ್ಮನ ಅಧೀನನಾಗಿಯೇ ಇರ್ತಾನೆ. ಸತ್ಯನೇತ್ರಂ. ಮೋಕ್ಷಕ್ಕೆ ಹೋದ ಕೂಡಲೇ ಜೀವ ಪರಮಾತ್ಮ ಒಂದು ಆಗುವುದಿಲ್ಲ. ಮತ್ತು ಪರಮಾತ್ಮನ ಅಧೀನವಾಗಿ ಸಕಲ ಇತಿಹಾಸ ಪುರಾಣಗಳು ವೇದಗಳು ಏನು ಹೇಳ್ತಾ ಉಂಟು ಅಂತಂದರೆ ಪರಮಾತ್ಮನ ಅಧೀನನಾಗಿ ಇರ್ತಾನೆ ಅಂತ ಉಂಟು. ಭೀಷ್ಮಾಚಾರ್ಯರು ಹೇಳ್ತಾರೆ ಮುಕ್ತಾನಾಂ ಪರಮಾಗತಿ. ಮೋಕ್ಷವನ್ನು ಪಡೆದವರಿಗೆ ಪರಮಾತ್ಮನೇ ಆಶ್ರಯ ಅಂತ. ಇಲ್ಲಿ ಅದನ್ನು ಹೇಳ್ತಾ ಇದ್ದಾನೆ ಸತ್ಯನೇತ್ರಂ. ಆನಂತರ ಸತ್ಯವಾದ ಜಗತ್ತನ್ನು, ಸತ್ಯವಾದ ಜಗತ್ತು ಅಂತ ಬಂತು, ನಿಹಿತಂಚ ಸತ್ಯ ಅಂತ. ಹಾಗಾಗಿ ಸತ್ಯವಾದ ಜಗತ್ತಿನಲ್ಲಿ ಯಾಕೆ ಅಂತರ್ಯಾಮಿಯಾಗಿ ಇದ್ದಾನೆ ಅಂತ ಕೇಳಿದರೆ ಅವನು ಸತ್ಯವಾದ ಜಗತ್ತನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ಜಗನ್ನೇತೃತ್ವತಃ ಸತ್ಯನೇತ ವಿಷ್ಣು ಪ್ರಕೀರ್ತಿತ ಅಂತ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ. ಯಾಕೆ ಜಗತ್ತಿನ ಅಂತರ್ಯಾಮಿಯಾಗಿ ಇದ್ದಾನೆ ಅಂತಂದರೆ ಪ್ರತಿಯೊಬ್ಬರನ್ನು ನಿಯಮನೆ ಮಾಡಲಿಕ್ಕೋಸ್ಕರ. ನಮ್ಮೊಳಗೆ ಕೂತು ನಮ್ಮನ್ನು ನಿಯಂತ್ರಣೆ ಮಾಡ್ತಾನೆ. ಪ್ರಾಣಿಗಳ ಒಳಗೆ ಕೂತು ಪ್ರಾಣಿಗಳನ್ನೂ ನಿಯಂತ್ರಣ ಮಾಡ್ತಾನೆ. ಪ್ರತಿಯೊಂದರ ಒಳಗೆ ಕೂತು ಈ ಜಗತ್ತನ್ನು ತನಗೆ ಬೇಕಾದಂತೆ ತನ್ನ ಸಂಕಲ್ಪದಂತೆ ಇದನ್ನು ನಿಯಂತ್ರಣೆ ಮಾಡ್ತಾನೆ. ಹಾಗಾಗಿ ಅವನು ಸತ್ಯನೇತ್ರಂ. ನಾವು ಉಪಾಸನೆ ಮಾಡಬೇಕಾದದ್ದು ಹಾಗೆ. ನಾವು ಭಗವಂತನ ಅಧೀನ, ಭಗವಂತ ಸ್ವತಂತ್ರ, ಅವನು ನಿಯಮನೆ ಮಾಡ್ತಾನೆ ಅಂತಾದರೆ ಯಾರನ್ನೆಲ್ಲ ಮಾಡ್ತಾನೆ? ಇಡೀ ಜಗನ್ನೇತೃತ್ವತಃ ಅಂತ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ. ಇಡೀ ಜಗತ್ತನ್ನು ಅಂತ. ಜಗತ್ತು ಅಂತಂದರೆ ರಮಾ ಬ್ರಹ್ಮಾದಿಗಳೆಲ್ಲ ಸೇರಿದ್ರು. ಹಾಗಾಗಿ ಇಂತಹ ರಮಾ ಬ್ರಹ್ಮಾದಿಗಳನ್ನೆಲ್ಲ ತಾನು ತನ್ನ ಇಚ್ಛೆಗೆ ಬೇಕಾದಂತೆ ನಿಯಮನೆ ಮಾಡ್ತಾನೆ. ಆದ್ದರಿಂದ ಅವನಲ್ವೇ ಸತ್ಯನೇತ್ರ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ನೀನು ನಿಜವಾಗಿ ಸತ್ಯನೇತ್ರ ಅಂತ. ಕೊನೆಯ ಮಾತು ಸತ್ಯಾತ್ಮಕಂ. ನೀನು ಮತ್ತೆಂಥವನು ಅಂತಂದರೆ ನೀನು ಸತ್ಯಾತ್ಮಕಂ. ಏನಪ್ಪ? ಅತೃತ್ವಾಚ್ಚ ತದಾದಾನಾತ್ ಸತ್ಯಾತ್ಮ ಚೋಚ್ಯತೆ ವಿಭು ಇತಿ ತಂತ್ರಭಾಗವತೆ ಅಂತ ಹೇಳ್ತಾರೆ. ತಂತ್ರಭಾಗವತದಲ್ಲಿ ಇದಿದೆ ಅಂತ. ಆ ಗ್ರಂಥ ನಮ್ಮ ಬಳಿ ಇಲ್ಲ ಇವತ್ತು. ಮಧ್ವಾಚಾರ್ಯರು ಇಷ್ಟು ಗ್ರಂಥಗಳ ಉಪಸತ್ತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಪ್ತ ಶಿವಾಸು ಮಾತೃಷು ವೇದ ಕೊಂಡಾಡ್ತದಲ್ವ. ಎಲ್ಲ ವೇದಗಳು ಎಲ್ಲ ಇತಿಹಾಸ ಪುರಾಣಗಳೆಲ್ಲ ಇವನಿಗೆ ಲೀಲಾಜಾಲ ಅಂತ. ಆ ರೀತಿಯಾಗಿ ಸತ್ಯಾತ್ಮಕಂ. ಇಡೀ ಜಗತ್ತನ್ನು ಅತೃತ್ವಾತ್ ಅತ್ತಾಚರಾಚರ ಗ್ರಹಣಾತ್ ಎನ್ನುವುದಾಗಿ ವೇದವ್ಯಾಸರ ಬ್ರಹ್ಮಸೂತ್ರ. ಇಡೀ ಜಗತ್ತನ್ನು ಪ್ರಳಯ ಕಾಲದಲ್ಲಿ ಮುಗಿಸ್ತಾನಪ್ಪ. ಹಾಗಾಗಿ ಇವನನ್ನೇನು ಅಂತ ಕರೀತಾರೆ? ಸತ್ಯಾತ್ಮ ಅಂತ ಕರೀತಾರೆ. ತುಂಬ ಸುಂದರವಾದಂತಹ ಅರ್ಥ. ನಾವೇನು ಅಂತ ಉಪಾಸನೆ ಮಾಡಬೇಕು? ಇನ್ನು ಪ್ರಳಯ ಆಗಲಿಕ್ಕೆ ತುಂಬ ಕಾಲ ಇದೆ, ಅದವನು ಮಾಡ್ತಾನೆ. ಅದು ತಿಳ್ಕೊಳ್ಳೋಣ. ಸತ್ಯಾತ್ಮ ಅಂದರೆ ಹಾಗೆಯೇ ಅಂತ. ಮತ್ತು ನಮ್ಮ ವಿಷಯದಲ್ಲಿ ಏನು ತಿನ್ನಬೇಕು ಅಂತಂದರೆ ನಾವು ಸತ್ಯಾತ್ಮ ಅಂತ ಉಪಾಸನೆ ಮಾಡ್ತಾ ನಮ್ಮ ಅಜ್ಞಾನವನ್ನು ತಿನ್ನುವವ ಅಂತ ಉಪಾಸನೆ ಮಾಡಬೇಕು. ಅವನು ನಮ್ಮದೇನು ನಮ್ಮ ಸಂಕಟಗಳನ್ನೆಲ್ಲ ತಿನ್ನುವವ ಅಂತ. ಅವನು ನಮ್ಮ ಅಜ್ಞಾನವನ್ನು ಪರಿಹಾರ ಮಾಡಿದ ಅಂತಾದರೆ ಅಜ್ಞಾನದಿಂದ ಬಂದಿರುವಂತಹ ಪಾಪ, ಆ ಪಾಪದಿಂದ ಬಂದಂತಹ ಮಾಡಿದಂತಹ ಕರ್ಮಗಳು ಅದೆಲ್ಲ ಪರಿಹಾರ ಆಗ್ತದೆ. ಹಾಗಾಗಿ ನಾವು ಪರಮಾತ್ಮನನ್ನು ಏನು ಉಪಾಸನೆ ಮಾಡಬೇಕು ಅಂತಂದರೆ ಸತ್ಯಾತ್ಮ ಅಂತ. ಯಾಕೆ ಅಂತಂದರೆ ಅವನು ಅತೃತ್ವ, ನಮ್ಮ ಒಳಗಿನ ಅಜ್ಞಾನವನ್ನು ಅತ್ತೀತಿ ಆತ್ಮ ಒಂದರ್ಥ ತಿಂತಾನೆ. ಆದ್ದರಿಂದ ಅವನಿಗೆ ಆತ್ಮ ಅಂತ ಹೆಸರು. ಏನು ತಿಂತಾನೆ? ಪ್ರಳಯ ಕಾಲದಲ್ಲಿ ಜಗತ್ತನ್ನೇ ತಿಂತಾನೆ. ಮತ್ತು ಈಗ ನಮ್ಮಲ್ಲಿರುವಂಥ ಅಜ್ಞಾನವನ್ನು ತಿನ್ನಬೇಕವ. ಸಾಧ್ಯವಾದಷ್ಟು ತಿನ್ನಬೇಕು. ಗುರುಗಳಿಗೆ ಗುರು ಅಂತ ಹೆಸರೇ ಹಾಗಂತೆ. ಅವನು ನುಂಗ್ತಾನೆ ಅಂತ, ಗುರು ನಿಗಾರಣೆ ಎಲ್ಲವನ್ನೂ ನುಂಗ್ತಾನೆ. ಆದ್ದರಿಂದಾಗಿ ಅವನಿಗೆ ಗುರು ಅಂತ. ಇವತ್ತು ಈ ಅರ್ಥ ಹೌದು. ನಮ್ಮ ಹತ್ರ ಇಷ್ಟಿದ್ರೂ ಸಾಕಾಗೋದಿಲ್ಲ ದುಡ್ಡು ಶಾಲೆಗೆ ಕಟ್ಟಲಿಕ್ಕೆ. ಅದು ಯಾಕೆ? ಕಲಿಬೇಕು ಅಂತಾದರೆ ಲಕ್ಷಗಟ್ಟಲೆ ಕಟ್ಟಬೇಕು. ಹಾಗಾಗಿ ತುಂಬ ದುಡ್ಡು ನುಂಗ್ತಾರೆ. ಅದರಿಂದಾಗಿ ಹೇಳ್ಬೋದೋ ಏನು.
ಆದರೆ ನಿಜವಾದಂತಹ ಗುರು ಏನು ಮಾಡ್ತಾನೆ ಅಂತಂದರೆ, ಇವನು ಬೇಕಾದಷ್ಟು ತೆಗೆದುಕೊಂಡು ಹೋಗಿರ್ತಾನೆ. ಏನನ್ನು ಅಂತಂದರೆ ಅಜ್ಞಾನವನ್ನು. ಅವನು ಹೋಗುವಾಗ ಎಲ್ಲ ಅಜ್ಞಾನಗಳು ಅವನಲ್ಲಿ ಇರುತ್ತದೆ. ಒಂದೊಂದೇ ಅಜ್ಞಾನವನ್ನು ಪರಿಹಾರ ಮಾಡಿ ಜ್ಞಾನವನ್ನು ತುಂಬಿ ಅವನಲ್ಲಿರುವ ಎಲ್ಲ ಅಜ್ಞಾನವನ್ನು ನುಂಗ್ತಾನೆ. ಆದ್ದರಿಂದಾಗಿ ಗುರುಗಳಿಗೆ ಗುರು ಅಂತ ಹೆಸರಂತೆ. ಹಾಗಾಗಿ ನಿಜವಾದ ಗುರು ಯಾರು ಅಂತಂದರೆ, ಗುರುಗಳ ಹೊರಗೆ ಕೂತ ಭಗವಂತನೇ ನಿಜವಾದ ಗುರು. ಹಾಗಾಗಿ ಅವನನ್ನು ಸತ್ಯಾತ್ಮ ಚೋಚ್ಯತೆ ವಿಭುಹು ಅಂತ ತ್ವಾಂ ಶರಣಂ ಪ್ರಪನ್ನಾಹ. ಓ ಕೃಷ್ಣ ಪರಮಾತ್ಮ, ಇಂತಹ ನಿನಗೆ ನಾವು ಶರಣು ಬಂದಿದ್ದೇವೆ, ನೀನು ನಮಗೆ ಶರಣಾಗಬೇಕು, ಅರ್ಥಾತ್ ನೀನು ನಮ್ಮ ರಕ್ಷಣೆಯನ್ನು ಮಾಡಬೇಕು ಎನ್ನುವುದಾಗಿ ಬ್ರಹ್ಮದೇವರು, ರುದ್ರದೇವರು, ದೇವತೆಗಳೆಲ್ಲ ಗರ್ಭದಲ್ಲಿರುವಾಗ, ಇನ್ನೂ ಕೃಷ್ಣ ಹೊರಗೆ ಬರಲಿಲ್ಲ, ಇನ್ನು ಬರಬೇಕಷ್ಟೆ, ಒಳಗೆ ಬಂದಿದ್ದಾನೆ. ಎಂಥ ವೈಭವ ನೋಡಿ ಕೃಷ್ಣನದ್ದು. ಗರ್ಭದಲ್ಲಿರುವಾಗಲೇ ಸ್ತೋತ್ರಗಳು ಸುರಾಗಿದೆ ಅವನನ್ನು ಕುರಿತು. ಅದು ಸಾಮಾನ್ಯರಿಂದ ಅಲ್ಲ, ಸತ್ಯಲೋಕದ ಸ್ವಾಮಿಯಾದಂತಹ ಚತುರ್ಮುಖ ಬ್ರಹ್ಮನದಿಂದ, ಜಗತ್ ಪಿತಾಮಹ. ಹಾಗಾಗಿ ಜಗತ್ ಸ್ವಾಮಿ, ಜಗತ್ತಿನ ಆದಿಜೀವ, ಅವನು ದೇವರನ್ನು ಸತ್ಯ 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 ಅಂತ ಹೇಳ್ತಾ ಇದ್ದಾನೆ. ನಾವು ಸುಳ್ಳು ಸುಳ್ಳು ಅಂತ ಹೇಳಿಬಿಟ್ರೆ ಎಷ್ಟು ಪಾಪಗಳನ್ನು ಕಟ್ಟಿಕೊಳ್ಬೇಕಾಗ್ತದೆ. ಇಂತಹ ಸತ್ಯ ಸತ್ಯ ಶಬ್ದಕ್ಕೆ ಆಚಾರ್ಯರು ಬಹಳ ಸುಂದರವಾದ ಅರ್ಥವನ್ನು ಕೊಟ್ಟಿದ್ದಾರೆ. ಆಚಾರ್ಯರಿಷ್ಟು ಸುಂದರವಾದ ಅರ್ಥಗಳನ್ನು ಕೊಡದೇ ಇರ್ತಿದ್ರೆ ನಾವು ಈ ಶ್ಲೋಕಗಳಿಗೆ ಹೀಗೆ ಅರ್ಥ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಏನೋ ಅಲ್ಪ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕಿತ್ತು, ಕೆಲವೊಮ್ಮೆ ತಪ್ಪು ಅರ್ಥಗಳನ್ನು ಮಾಡಿಕೊಳ್ಬೇಕಿತ್ತು. ಹಾಗಾಗಿ ಇಂತಹ ಅಪೂರ್ವವಾದಂತಹ ಅರ್ಥವನ್ನು ಕೊಟ್ಟ ಆಚಾರ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಚತುರ್ಮುಖ ಬ್ರಹ್ಮನನ್ನು ನೆನಪಿಸಿಕೊಳ್ತಾ ನಾವು ಈ ಚಿಂತನೆಯನ್ನು ಆ ಶ್ರೀಮದ್ ಆಚಾರ್ಯರ ಅಂತರ್ಯಾಮಿಯಾದಂತಹ ಕೃಷ್ಣ ಪರಮಾತ್ಮನಿಗೆ ಅರ್ಪಿಸೋಣ ಅಂತ ಹೇಳುತ್ತಾ, ಈ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಶ್ರೀ ಅರವಿಂದ ಲಕ್ಷ್ಮೀನಾರಾಯಣ ಮತ್ತು ಕುಟುಂಬದವರು. ಅವರಿಗೆ ಈ ಭಾಗವತ ಪ್ರತಿಪಾದ್ಯನಾದಂತಹ ಚತುರ್ಮುಖ ಬ್ರಹ್ಮನಿಂದ ಸ್ತೋತ್ರ ಮಾಡಲ್ಪಟ್ಟಂತಹ ಕೃಷ್ಣ ಪರಮಾತ್ಮ ಅನುಗ್ರಹ ಮಾಡಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ.